ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಚೂಮಂತರ್ ಚಿತ್ರದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಈ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ನಮ್ಮ ಚಿತ್ರ ತಂಡದ ಎಲ್ಲ ನಟರು ಹಾಗೆ ತಾಂತ್ರಿಕ ವರ್ಗಕ್ಕೂ ಸಹ ಸ್ವಾಗತ. ಇನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ನಮ್ಮ ಎನ್.ಎಂ. ಸುರೇಶ್ ಅವರು, ಅವ್ರಿಗೂ ಸ್ವಾಗತ. ಹಾಗೆ ಕೆ ಮಂಜು ಸರ್ಗೂ ಅಷ್ಟೇ ಸ್ವಾಗತ. ಏನು ನಿರಂಜನ್ ಅವರು ಬಂದಿದ್ದಾರೆ, ಅವ್ರಿಗೆ ಮತ್ತು ಮಂಜೇಶ್ ಸರ್ಗೆ. ಸೊ ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಸಹ ಸ್ವಾಗತ. ಇನ್ನು ಈಗ ತಾನೇ ನೋಡಿದ್ದೀರಾ ನೀವು ಟೀಸರ್, ಇದು ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿದ್ದೀವಿ ಜನವರಿ 10ನೇ ತಾರೀಕು. ಖಂಡಿತ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ, ಮಾಧ್ಯಮ ಮಿತ್ರರದು ಎಲ್ಲರದು ಅಷ್ಟೇ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮ ಬಂದಿರುವಂಥ ಮುಖ್ಯ ಅತಿಥಿಗಳಿಗೆ ಒಂದು ಬೊಕ್ಕೆ ಕೊಡಬೇಕು ಸರ್. ದಯವಿಟ್ಟು ಇಲ್ಲಿ ಶರಣ್ ಸರ್ ಬನ್ನಿ ಸರ್, ಪ್ಲೀಸ್ ಬೊಕ್ಕೆ ಕೊಡಿ. ಸುರೇಶ್ ಸರ್ ಪ್ಲೀಸ್ ಬನ್ನಿ ಸರ್. ಏಮಂಜು ಸರ್ ರೋಸ್ ಕೊಡ್ತಾರೆ, ಬೇರೆ ಕೊಡ್ತಾರೆ. ನಮಸ್ಕಾರ. ಡೈರೆಕ್ಷನ್ ಮಾಡುವಾಗ ಇಬ್ಬರಿಗೆ ಏನಾರ ಒಂದು ಪಿಕ್ಚರ್ ಕೊಟ್ಬಿಡ್ತೀನಿ. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಅನಿಸುತ್ತೆ. ನಮ್ಮ ತರುಣ್ ಶಿವಪ್ಪ ಅವರು ಸಿನಿಮಾದ ಬಗ್ಗೆ ಭಾಳ ಪ್ರೀತಿ. ಏನು ಇವತ್ತು ಟೀಸರ್ ನೋಡಿದ್ರು ಏನದು ಚೂಮಂತರ್ ಭಾಳ ಅದ್ಭುತವಾಗಿದೆ, ಒಂದು ಡಿಫ್ರೆಂಟ್ ಆಗಿದೆ. ಇದು ಒನ್ ಆಫ್ ಇಸ್ ಕೈಂಡ್ ಅನ್ಸುತ್ತೆ. ಇದು ಇಂಥ ಜಾನರ್ ಬಂದಿಲ್ಲ, ಭಾಳ ವರ್ಷಗಳ ನಂತರ ಇದು ಮಾಡಿದ್ದೀರಾ. ನಿಮಗೆ ಈ ಸಿನಿಮಾಗೆ ಭಾಳ ಒಳ್ಳೆಯದಾಗುತ್ತೆ ಅಂತ. ತರುಣ್ ಶಿವಪ್ಪ ಅವರು ಎಷ್ಟೇ ಕಷ್ಟ ಬಂದರೂ ನಾವು ಭಾಳ ಕಳೆದ 25 ವರ್ಷಗಳು ನಮ್ಮದು ಅವರು ಒಡನಾಟ. ಅವರು ಅವಾಗ ಸಣ್ಣ ಹುಡುಗ, ಅವರು ಸುವರ್ಣ ಚಾನಲ್ ಇದ್ರು ಅವಾಗಿಂದ ಒಂದೇ ನಯ ನಡತೆ ವಿಧೇಯತೆ, ಒಂದು ಗೌರವ ಕೊಡೋದು. ಹಿರಿಯರು ನಿರ್ಮಾಪಕ ಆಗ್ತಾರೆ ನಮ್ಗೆ ಗೊತ್ತಿರಲಿಲ್ಲ ಅವ್ರು ಆಗ್ತಾರೆ ಅಂತ. ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು, ಎಷ್ಟೋ ಸೋಲು ಗೆಲುವು ಎರಡೂ ಕೊಂಡ್ರು ಕೂಡ ನಗರಂತ ಖುಷಿಯಾಗಿ ಸಿನಿಮಾಗಳನ್ನು ಮಾಡೋದು ಭಾಳ ಅಪರೂಪ. ಅಂಥ ಒಂದು ವ್ಯಕ್ತಿತ್ವ ಇರೋರಿಗೆ ಒಂದು ದೊಡ್ಡ ಗೆಲುವು ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ತಾವೇನು ಮಾಧ್ಯಮ ಮಿತ್ರರಿದ್ದೀರ ಅವರಿಗೆ ಸಪೋರ್ಟ್ ಮಾಡಿ, ನವನೀತ್ ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲಿಸುವಂಥ ಜವಾಬ್ದಾರಿ ಕೂಡ ತಾವು ತಗೊಳ್ತೀರಾ. ಈ ಸಿನಿಮಾ ಗೆದ್ದರೆ ಇನ್ನೂ ಹಲವಾರು ಸಿನಿಮಾ ಮಾಡುವಂಥ ಪ್ರವೃತ್ತಿ ಒಳ್ಳೆ ತರುಣ್ ಶಿವಪ್ಪ ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಒಳ್ಳೆಯದು ಹೇಳ್ತಾ. ನಮ್ಮ ನವನೀತ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಫಸ್ಟ್ ಡೆಬ್ಯೂ ಡೈರೆಕ್ಟರ್ ಮುಂಚೆ ಮಾಡಿದ್ರು, ಫಸ್ಟ್ ಮಾಡಿದಿರೋದು ಕರ್ವ ಸಿನಿಮಾ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ ಸಿನಿಮಾ ಮಾಡಿದ್ದಾರೆ, ಭಾಳ ಅದ್ಭುತವಾಗಿ ಮಾಡಿದ್ರೆ. ಫೋಟೋಗ್ರಫಿ ಆಗಲಿ, DOP ಡೈರೆಕ್ಷನ್ಸ್ ಇದು ಎಕ್ಸಲೆಂಟ್ ಆಗಿದೆ. ನನ್ನ ಫಿಟ್ಸ್ ಕೈಂಡ್ ಅನ್ಸುತ್ತೆ. ನಮ್ಮ ಕೆ ಮಂಜು ಅವರು ಇಲ್ಲೇ ದೊಡ್ಡ ನಿರ್ಮಾಪಕರು ಕೂತ್ಕೊಂಡು ಹೇಳ್ತಾ ಇದ್ರು, ಭಾಳ ಅದ್ಭುತವಾಗಿ ಸುರೇಶ್ ಸಿನಿಮಾ ಒಳ್ಳೆ ಡಿಫ್ರೆಂಟ್ ಚಾನಲ್ ಇದೆ, ಈ ಸಿನಿಮಾ ತುಂಬ ದೊಡ್ಡ ಹಿಟ್ ಆಗುತ್ತೆ ಅಂತ ಹೇಳಿದ್ರು. ಅವ್ರ ಬಾಯಲ್ಲಿ ಬಂದಿದ್ದು ಯಾವ್ದು ನಿಜ ಆಗುತ್ತೆ, ನಾವು ಹೇಳಿ ನಿಜ ಆಗ್ತಿದ್ದೀವಿ. ಈ ಸಿನಿಮಾ ಒಂದು ದೊಡ್ಡ ಮಟ್ಟದ ಹಿಟ್ ಆಗಲಿ, ತಂದಿರೋ ಸಹಕಾರ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಮತ್ತು ಕಲಾವಿದರಿಗೆ, ತಂತ್ರಜ್ಞರಿಗೆ ಎಲ್ಲರೂ ಒಳ್ಳೆಯದಂತ ಹಾರೈಸುತ್ತಾ ತಮ್ಮ ಮೇಲೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನನ್ನ ವಿಚಾರ ಆಮೇಲೆ ಮಾತಾಡೋದಿದೆ, ಅವಕಾಶ ಕೊಟ್ಟ ಪಕ್ಷದಲ್ಲಿ ಅವ್ರಿಗೆ ಟಾಕ್ ಕೊಡ್ತಾರೆ ಸರ್, ಪ್ಲೀಸ್. ಮಂಜಣ್ಣ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಕರ್ವ ಮಾಡಿದಂಥ ನಿರ್ದೇಶಕರು ಕರ್ವನ 1 ಕೋಟಿ ಮಾಡಿದ್ರು, 9 ಕೋಟಿ ಇಷ್ಟ ಮಾಡೋರೆ, 10 ಕೋಟಿ ಮಾಡಿದರೆ ಒಳ್ಳೆಯದಾಗಲಿ. ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಅನ್ನೋದು ಎಲ್ಲರೂ ಗೊತ್ತಿದೆಯೋ ಗೊತ್ತಿಲ್ಲ. ಸಾಮಾನ್ಯ ಕಲಾವಿದರು ಟೆಕ್ನಿಷಿಯನ್ ಕೆಲವರು ಗೊತ್ತಾಗುತ್ತೆ, ನಾನು ಗೊತ್ತಾಗಲ್ಲ, ಕಲಾವಿದ್ರು ಗೊತ್ತಾಗಲ್ಲ. ಇವತ್ತಿನ ಸಿನಿಮಾ ಮಾಡೋದು ತುಂಬ ಕಷ್ಟ. ಸಿನಿಮಾ ಮಾಡೋದು ತುಂಬ ಕೊರತೆ ಆಗುತ್ತೆ ಮುಂದಕ್ಕೆ. ಯಾಕೆಂದರೆ ನಾವೆಲ್ಲ ಸುಮಾರು 50 ಸಿನಿಮಾ ಮಾಡಿ ನಮಗೆ ಭಯ ಆಗ್ತದೆ ಅಂದರೆ ಹೊಸಬರು ಮಾಡೋಕ್ಕಾಗಲ್ಲ. ಸಿನಿಮಾಗೆ ತುಂಬ ಜನ ಹೊಸಬ್ರು ಬಂದು ಬೇರೆ ರೀತಿ ಬಂದು ಸಿನಿಮಾ ಇಂಡಸ್ಟ್ರಿನ ಬೇರೆ ಥರ ಮಾಡ್ತಾರೆ. ಅದಾಗಲ್ಲ, ಆ ಥರ ಅಲ್ಲ ಸಿನಿಮಾ. ನಾವು ಯಾರು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ವಾಣಿಜ್ಯ ಮಂಡಳಿ ನಮ್ಮ ಅಧ್ಯಕ್ಷ ಹೇಳ್ತಾರೆ, ಸಿನಿಮಾಗೆ ಅದಕ್ಕೊಂದು ದಯವಿಟ್ಟು ಬರೋ ನಿರ್ಮಾಪಕರಿಗೆ ಪಾಠ ಹೇಳಿ ತುಂಬ ಸಿನಿಮಾ ಜನ ಬರ್ತಾನೆ ಇರ್ತಾರೆ. ಯಾಕೆಂದರೆ ಸಿನಿಮಾ ಅನ್ನೋದು ಮೊಬೈಲಲ್ಲಿ ಮಾಡ್ತಾರೆ, 5D ಮಾಡ್ತಾರೆ, ಈ ಥರ ಮಾಡ್ತಾರೆ. ಮೊದಲೆಲ್ಲ ಸಿನಿಮಾ ಅಂದರೆ ನಾವೆಲ್ಲ ಪೂಜೆ ಮಾಡ್ತಿದ್ದಾಗೆ ಅಟ್ಲೀಸ್ಟ್ ಒಂದು ಸ್ಯಾಟಲೈಟು, ಒಂದು DVD ಏನೋ ಒಂದು ಕಮಿಟ್ ಆಗ್ತಿದ್ರು. ಇವತ್ತು ಏನೂ ಇಲ್ಲ.
ಇವತ್ತು ಯಾರು ಫೈನಾನ್ಸ್ ಕೊಟ್ಟರು ನಾವೇ ರಿಸೀವ್ ರಿಲೀಸ್ ಮಾಡೋ ಪರಿಸ್ಥಿತಿ ಆಗುತ್ತೆ. ಸುಮಾರು ನಾನೇ ಒಂದು 7-8 ಸಿನಿಮಾ ಫೈನಾನ್ಸ್ ಕೊಟ್ಟಿದ್ದೀನಿ. ನಾನು ಹೇಳಿದ್ದೀನಿ ಫಸ್ಟ್ ರಿಲೀಸ್ ಮಾಡಿಬಿಡ್ರಪ್ಪ, ಫಸ್ಟ್ ರಿಲೀಸ್ ಮಾಡಿದಾಗ ಅದೇನು ಬರ್ತದೆ ನಾನು ಕೊಡಿ, ಆಮೇಲೆ ನೀವು ತೊಗೊಳ್ಳಿ ಅಂತ ಹೇಳ್ಬಿಡಿ. ಯಾಕಂದರೆ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಡಬ್ದಲ್ಲಿ ಇಟ್ಕೊಂಡ್ರೆ ಸಿನಿಮಾ ಅಷ್ಟೇ ಆಗ್ಬಿಡುತ್ತೆ. ಸುಮಾರು ನನ್ನ 7 ಸಿನಿಮಾಗೆ ದುಡ್ಡು ಕೊಟ್ಬಿಟ್ಟು ಪಾಪ ಏನಂದ್ರೆ ಅವರು ಏನು ಮಾಡ್ತಾರೆ, ಅವರು ಕೈಯಿಂದ ತುಂಬ ದುಡ್ಡು ಹಾಕಿರ್ತಾರೆ. ಆಮೇಲೆ ಚೂಮ್ ಅಂತ ಸಿನಿಮಾ ತುಂಬ ಚೆನ್ನಾಗಿದೆ. ಶರಣ್ ಅವ್ರಿಗೆ ಒಂದು ಹ್ಯಾಪ್ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರ ಪಾತ್ರನ ಬೇರೆ ಥರನೇ ಕಾಣ್ತಾ ಇದೆ. 3 ಜನ ಹೆಣ್ಮಕ್ಳು ಈ ಒಂದು ಥ್ರಿಲ್ಲರ್ ಮೂವಿ, ಇದು ಬೇರೆ ಥರ ಜಾನರ್ ಸಿನಿಮಾ 100% ಚೆನ್ನಾಗುತ್ತೆ. ನಾನು ಮೊದಲನೇ ಏನು ಖುಷಿ ಅಂದರೆ ಹೊಸ ವರ್ಷಕ್ಕೆ ಇಡೀ ನಮ್ಮ ಕನ್ನಡ ಸಿನಿಮಾಗಳು ಯಾರು ಬರ್ತಿರಲಿಲ್ಲ, ಎಲ್ಲ ಭಯ ಬಿಡೋದು, ಎಲ್ಲಗೆ ಬೈಬೇಡಿ, ನಮ್ಮ ಜನ ನಮ್ಮನ್ನು ಯಾವತ್ತೂ ಕೈ ಬಿಡೋಲ್ಲ. ಹೊಸ ವರ್ಷ ಬರ್ತಾಯಿದೆ, ಸಂಕ್ರಾಂತಿ ಹಬ್ಬಕ್ಕೆ 10ನೇ ತಾರೀಕು ಬರ್ತಾಯಿದೆ, ವರ್ಷ 10 ನಂಬರ್ 1 ಸಿನಿಮಾ ಒಳ್ಳೆಯದಾಗುತ್ತೆ, ಏನು ತೊಂದರೆ ಇಲ್ಲ. ನಿಮ್ಮ ಸಿನಿಮಾ ಕಾಪಾಡ್ತಾನೆ ಜನತೆ, ನಮ್ಮ ಜನ ನಿಮ್ಮನ್ನು ಕೈ ಹಿಡಿತಾರೆ, ಚೂಮಂತರ ಯಶಸ್ವಿ ಆಗುತ್ತೆ. ಯಾಕಂದರೆ ತರುಣ್ಗೆ ಸಾಲ ಮಾಡಿ ಆದರೂ ಸಿನಿಮಾ ಮಾಡ್ತಾನೆ, ಅವಾಗೆ ಕ್ವಾಲಿಟಿ ಮುಖ್ಯ, ಕಾಂಪ್ರಮೈಸ್ ಆಗಲ್ಲ. ನಾನು ಎಷ್ಟೋ ಸತಿ ತಿಳಿಸಿ ತರುಣ್ ಇಲ್ಲ ಸರ್ ಕಾಂಪ್ರಮೈಸ್ ಆಗೋದು ಬೇಡ ಅಂತ. ಯಾಕಂದರೆ ಸಿನಿಮಾದ ಅವನು ಫ್ಯಾಷನ್ ತುಂಬ ಕಳ್ಕೊಂಬಿಟ್ಟಿದ್ದಾನೆ ಅವನು, ಅದರಲ್ಲೂ ಈತಲ್ಲೇ ಇದ್ದಾನೆ. ಇದೇ ವ್ಯಾಪಾರ ತೊಗೊಂಡೋಗಿ ಯಾವುದೋ ಲ್ಯಾಂಡ್ ಹಾಕಿದರೆ ಇವತ್ತೊಂದು ನಿರಂಜನ್ ಥರ ನಾವು 100 ಕೋಟಿಗೆ ಇರ್ಬೋದಾಯ್ತು. ತಗೊಂಡೋಗಿ ಸಿನಿಮಾಗೆ ಹಾಕಿ ನಾವೆಲ್ಲ ತಗೊಂಡಿದ್ದೇ ಇರ್ತಿದ್ದೀವಿ. ಇರಲಿ, ಒಳ್ಳೇದಾಗುತ್ತೆ, ನಮ್ಮನ್ನು ಜನ ಕೈ ಬಿಡಲ್ಲ. ಚೂಮಂತರ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ದಯವಿಟ್ಟು ಒಳ್ಳೆ ಡೇಟು, ಹೊಸ ವರ್ಷ ಬರ್ತದೆ ಈ ವರ್ಷ. ಚೂಮಂತರಿಂದ ನಮ್ಮ ಇಂಡಸ್ಟ್ರಿ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನಮ್ಮ ಇಂಡಸ್ಟ್ರಿ ಯಾವತ್ತೂ ಕೆಟ್ಟದಾಗಿಲ್ಲ, ಒಳ್ಳೇದಾಗಿದೆ, ಒಳ್ಳೇದಾಗ್ತದೆ. ನಿಮ್ಮೆಲ್ಲರ ಸಪೋರ್ಟ್, ಸಂಪೂರ್ಣ ಸಹಕಾರ ದಯವಿಟ್ಟು ಎಲ್ಲ ಸಿನಿಮಾಗಳಿರಲಿ. ಚೂಮಂತರಿಂದ ಹೊಸ ವರ್ಷ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಕೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ. ಚೂಮಂತರ್ ನವನೀತ್ ಬ್ರದರ್ದ ಎಲ್ಲ ಮೂವಿ ನಾನು ಮಾಡಿದ್ದೀನಿ. ಕರ್ವಾಲ ಬಕಾಸುರ ಕೂಡ ಇನ್ನೊಂದು ಮಾಡಿದ್ದಾರೆ ಮೂವಿಯವರು, ಅದರಲ್ಲೂ ನಾನು ಮಾಡಿದ್ದೀನಿ. ಸೊ 3ನೇ ಮೂವಿ ಅವ್ರ ಜೊತೆ ಮಾಡ್ತಿರೋದು. ಆ್ಯಂಡ್ ಧರ್ಮ್ ಸರ್ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಎಲ್ಲರೂ 10th ಬರ್ತಾ ಇದ್ದಾರೆ, ಮೂವಿ ಆಶೀರ್ವದಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಐ ಥಿಂಕ್ ಇದು ನನ್ನ ಡ್ರೀಮ್ ಕಮ್ ಟ್ರೂ, ಸಿನಿಮಾ ರಿಲೀಸ್ ಆಗ್ತಿರೋದು. ಯಾಕೆಂದರೆ ನಾವೆಲ್ಲರೂ ಅಷ್ಟು ಕಷ್ಟಪಟ್ಟು ಅಷ್ಟು ಪ್ಯಾಷನಿಂದ, ಸರ್ ಫ್ಯಾಷನ್ ಅಂತ ಹೇಳಿದ್ರು, ಅದು ಆ್ಯಕ್ಚುಲಿ ಪ್ಯಾಷನ್ ಇತ್ತು. ತುಂಬ ಪ್ಯಾಷನಲ್ಲಿ ನಾವು ಈ ಸಿನಿಮಾ ಮಾಡಿದ್ದೀವಿ. ತರುಣ್ ಅವರು, ನವನೀತ್ ಅವರು, ನಾನು ತುಂಬ ವರ್ಷದಿಂದ ತರುಣ್ ಅವ್ರ ಪರಿಚಯ. ನಾನು ಚಿಕ್ಕವಳಿದ್ದಾಗಿಂದ ಅವ್ರ ಪರಿಚಯ. ಆ್ಯಕ್ಚುಲಿ ನಾನು ಟಿವಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಆವಾಗಿಂದ ಪರಿಚಯ. ಚಿಕ್ಕವರಾಗಿ ನವನೀತ್ ಅವರು ಹೀರೋ ಥರ ಕಾಣ್ತಾ ಇದ್ದಾರೆ ಬೈದಲ್ಲಿ. ನವನೀತ್ ಅವ್ರ ಕರ್ವಾ ಸಿನಿಮಾ ನೋಡ್ಬಿಟ್ಟು ಈ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಬೇಕು, ನನಗೊಂದು ಒಳ್ಳೆ ರೋಲ್ ಇರಬೇಕು ಅವ್ರ ಸಿನಿಮಾ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದೆ. ಅದು ನಿಜ ಆಗಿದೆ. ತುಂಬ ಟೈಮ್ ತಗೊಂಡು ತರುಣ್ ಅವರು ಒಳ್ಳೆ ಟೈಮ್ಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಒಂದು ಕರೆಕ್ಟಾಗಿರೋ ಟೈಮ್ಗೆ, ಐ ಥಿಂಕ್ ಒಂದು ಸಮಯ ಕೂಡ ಬರುತ್ತಲ್ಲ, ಅದು ಇವಾಗ ಬಂದಿದೆ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಇದು ನಾನು ಆ್ಯಕ್ಚುಲಿ ಶರಣ್ ಸರ್ ಜೊತೆ ನಾನು ತುಂಬ ಹಿಂದೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು, ಅದು ಹೊರಟೋಗಿತ್ತು. ಇನ್ನೊಂದ್ಸಲ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಬರುತ್ತೆ ಅಂತ ಗೊತ್ತಿತ್ತು, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇದು ಪರ್ಫೆಕ್ಟ್ ರೋಲ್ ಆ್ಯಕ್ಚುಲಿ ಸರ್ ಜೊತೆ ನಾನು ಕೆಲಸ ಮಾಡಿದ್ದು. ಆ್ಯಂಡ್ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಂತ ನಂಗೆ ಇನ್ನೂ ಬಿಲೀವ್ ಆಗಲ್ಲ, ಬಿಕಾಸ್ ಈ ಸೋ ಗುಡ್. ಅವರಷ್ಟು ಒಳ್ಳೆಯವರಾಗಕ್ಕೆ ನಾನು ಟ್ರೈ ಮಾಡಬೇಕು ಅಂತ ನನಗೆ ಅನಿಸ್ತಾ ಇರುತ್ತೆ. ಐ ಕೀಪ್ ಟ್ರೈಂಗ್ ಸರ್. ಥ್ಯಾಂಕ್ ಯು ಸರ್, ಯು ಆರ್ ವಂಡರ್ಫುಲ್ ಆ್ಯಕ್ಚುಲಿ. ಐ ಆಮ್ ಅ ಫ್ಯಾನ್ ಆಫ್ ಯು, ನಿಮ್ಗೆ ಗೊತ್ತು. ಆ್ಯಂಡ್ ಆಲ್ಸೋ ಆಸ್ ಅ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಅನ್ ಆ್ಯಕ್ಟರ್. ಆ್ಯಂಡ್ ಅದಿತಿ ಜೊತೆ ಸೀನ್ಸ್ ಇಲ್ಲ, ಬಟ್ ನಂಗೆ ತುಂಬ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡಿ. ಆಸ್ ಅ ಟೀಮ್, ರಜನಿ ಆಲ್ಸೋ, ಬೇಬಿ ದೊಡ್ಡೋಳಾಗಿದ್ದೀರಾ ನೀನು. ಪ್ರಭು ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಾವು ಶೂಟಿಂಗ್ ಮಾಡಬೇಕಾದ್ರೆ ಅವ್ರು ಆ್ಯಕ್ಚುಲಿ ನನಗಿಂತ ಜೂನಿಯರು ಸಿನಿಮಾ ಇಂಡಸ್ಟ್ರಿಯಲ್ಲಿ, ಬಟ್ ಅವ್ರು ನನಗೆ ಸೀನಿಯರ್ ಥರ ಟ್ರೀಟ್ ಮಾಡ್ತಾರೆ. ಅಂದರೆ ನನಗೆ ಸೀನಿಯರ್ ಥರ ಟ್ರೀಟ್ ಮಾಡ್ತಾರೆ, ಅಂದರೆ ಅವ್ರು ಸೀನಿಯರ್ ಅಂತ ಟ್ರೀಟ್ ಮಾಡ್ತಾರೆ. he is always giving me tips. ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, he is giving me tips, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಆ್ಯಂಡ್ ರೈಟ್ಫುಲಿ ಅವ್ರು ನನಗೆ ತುಂಬ ಒಳ್ಳೆ ರೀತಿಲಿ ಕೆಲವು ಸಜೆಷನ್ಸ್ ಕೊಟ್ಟರು. ಅದು ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಚಿಕ್ಕು ಅವ್ರ ಜೊತೆ ನನ್ನ ಸೀನ್ಸ್ ಇಲ್ಲ, ಬಟ್ ಚಿಕ್ಕಣ್ಣ ಅವ್ರ ಜೊತೆ ಸೀನ್ಸ್ ಇಲ್ಲ ನಂದು. ಚಿಕ್ಕು ಬಟ್ ಖುಷಿ ಇದೆ, ಎಲ್ಲರೂ ಫ್ರೆಂಡ್ಸ್ ಆಗಿದ್ದೀವಿ ಇಲ್ಲಿ. ಸರ್ ನಿಮ್ಮ ಜೊತೆ ಒಂದು ಸೀನ್ಸ್ ಇಲ್ಲ, ಇದೆಯಲ್ಲ. ಇಲ್ಲ, ನಂಗೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಇದೆ. ರಘು ಅವರೇ, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು ನಾನು ಇವತ್ತು ನಮ್ಮ ಸಿನಿಮಾ ಸಪೋರ್ಟ್ ಮಾಡೋಕ್ಕೆ ಬಂದಿರೋರಿಗೆ, ಮಾಧ್ಯಮ ಮಿತ್ರರಿಗೆ. ಪ್ಲೀಸ್ ಎಲ್ಲರೂ ದಯವಿಟ್ಟು ಇದನ್ನು ಆದಷ್ಟು ಪ್ರಮೋಟ್ ಮಾಡಿ, ಎಲ್ಲ ಕಡೆ ಸ್ಪ್ರೆಡ್ ದ ವರ್ಡ್. ಚೂಮಂತ ರಿಲೀಸ್ ಆಗ್ತಿದೆ ಅಂತ ದೊಡ್ಡದಾಗಿ ಪ್ರಮೋಟ್ ಮಾಡಿ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಘನಾ. ಎಲ್ರಿಗೂ ನಮಸ್ಕಾರ.
ಮರ್ಫಿ ಆಯಿತು, ಮರ್ಯಾದೆ ಪ್ರಶ್ನೆ ಆಯಿತು. ಇನ್ನೂ ಸ್ವಲ್ಪ ಗ್ಯಾಪ್ ಇರ್ಬೋದು ಅಂತ ಅಂದ್ಕೊಂಡೆ. ಇಮಿಡಿಯೇಟ್ಲಿ ತರುಣ್ ಸರ್ ಫೋನ್ ಮಾಡಿದ್ರು, ಚೂಮಂತರ್ ಜಾನ್ 10th ಬರ್ತೀನಿ ಅಂತ. ಆನೆಸ್ಟ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್, ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಸ್ಕೆಡ್ಯೂಲಲ್ಲೂ ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಿಷಿಯನ್ನ ಹುಡುಕಿ ಟೆಕ್ನಿಕಲ್ ಆಸ್ಪೆಕ್ಟ್ಸನ್ನು ಪ್ರತಿಯೊಂದು ರೀತಿಯಲ್ಲಿ ಸಪೋರ್ಟ್ ಮಾಡಿರುವಂಥವ್ರು ಸರ್ ನೀವು. ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಪ್ಯಾಷನ್ ಆ್ಯಕ್ಚುಲಿ ಸಿನಿಮಾದ ಮೇಲೆ ಏನಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ ಸಚ್ ಬ್ಯೂಟಿಫುಲ್ ಫಿಲ್ಮ್ಸ್ ಆಲ್ವೇಸ್. ಥ್ಯಾಂಕ್ ಯು ಸರ್. ನವನೀತ್ ಈಸ್ ಬಕಾಸುರ ನಾನು ನೋಡಿಲ್ಲ, ಬಟ್ ಕರ್ವ ನಾನು ನೋಡಿದ್ದೀನಿ. ಈಸ್ ಆ್ಯಕ್ಚುಲಿ ಮೆಂಟ್ ಟು ಡೂ ದೀಸ್ ಕೈಂಡ್ ಆಫ್ ಜಾನರ್ಸ್. ಸೊ ಐ ಆಮ್ ಶ್ಯೂರ್ ನೀವೊಂಥರ ಹಾರರ್ ಸಿನಿಮಾದಲ್ಲಿ ಸ್ಪೆಷಲಿಸ್ಟ್. ಸೊ ಐ ಆಮ್ ಶ್ಯೂರ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಶರಣ್ ಸರ್, ಮೇಘ್ನ ಹೇಳ್ದಂಗೆ ತಿರ್ಗಿ ಹೇಳ್ತೀನಿ ನಾನು, ಯು ಆರ್ ಸೋ ಗುಡ್ ಸರ್. ನಿಮ್ಮಿಂದ ಕಲಿಯುವಂಥದ್ದು ತುಂಬ ಇದೆ. ಪ್ರತಿಯೊಂದು ವಿಚಾರದಲ್ಲಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕಾದಾಗ ನಾನು ನಿಮ್ಗೆ ಕಾಲ್ ಮಾಡಿದಾಗ ದ ವೇ ಯು ರೆಸಿಪ್ರೋಕೇಟ್, ದಟ್ ಶೋಸ್ ಹೌ ಡೌನ್ ಟು ಅರ್ತ್ ಯು ಆರ್ ಆ್ಯಂಡ್ ಲಾಟ್ ಟು ಲರ್ನ್ ಫ್ರಮ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Aditi and Rajini, I have not worked much with you guys, but happy to be a part of this. Chikana, ನನ್ನ career almost start ಮಾಡಿದ್ದು ಕನ್ನಡ. ಓಕೆ, ಕನ್ನಡಿಗನೇ ನಾನು. ಸೊ ನಾನು ನನ್ನ ಕರಿಯರ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು ಚಿಕ್ಕಣ್ಣ ಅವ್ರ ಜೊತೆಗೆ. ಡಬಲ್ ಇಂಜಿನ್ ಅಂತ ನಾವು ಒಂದು ಸಿನಿಮಾ ಮಾಡಿದ್ವಿ. ಅದಾದಮೇಲೆ ತುಂಬ ಖುಷಿ ಆಯಿತು. ತುಂಬ ವರ್ಷಗಳಾದಮೇಲೆ ತಿರ್ಗಾ ನಿಮ್ಮ ಜೊತೆಗೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ತು. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಟೆಕ್ನಿಕಲಿ ಸೌಂಡ್ ಡಿಸೈನರ್ ಆ್ಯಕ್ಚುಲಿ ರಸೂಲ್ ಸರ್ ಅಂತ ಹೇಳಿದಾಗ ತುಂಬ ಖುಷಿ ಆಯ್ತು ಸರ್. ಐ ನೋ ಇಟ್ ಈಸ್ ನಾಟ್ ಸೊ ಈಸಿ ಟು ಅಫೋರ್ಡ್ ಹಿಮ್. ಅವರು ತುಂಬ ಎಕ್ಸ್ಪೆನ್ಸಿವ್ ನಮ್ಮ ಒಂದು ಇದಕ್ಕೆ. ಬಟ್ ಸ್ಟಿಲ್ ಆ ಪ್ಯಾಷನ್ ಇರೋದ್ರಿಂದ ಅವರಿಗೆ ಎಫೋರ್ಟ್ ಮಾಡಿಕೊಂಡು ನಮ್ಮ ಒಂದು ಚಿತ್ರಕ್ಕೆ ಅವರನ್ನ ಸೌಂಡ್ ಡಿಸೈನರ್ ಆಗಿ ಮಾಡಿದ್ರೆ ಐ ಆಮ್ ಆ್ಯಕ್ಚುಲಿ ಥ್ರಿಲ್ಡ್. 100% ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನನ್ನ ಹಿಂದಿನ 2 ಸಿನಿಮಾಗೂ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ನೀವು. ಈ ಸಿನಿಮಾಗೂ ಮಾಧ್ಯಮದವರು ದಯವಿಟ್ಟು ಸಪೋರ್ಟ್ ಕೊಡಿ, ಯಾಕಂದ್ರೆ ಜನರಿಗೆ ಈ ಸಿನಿಮಾನ ತಲುಪಿಸ್ಬೇಕು. ಹಾಗೆ ಜನರು ಇದನ್ನ ಒಂದು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡುವಂಥದ್ದಾಗಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಂದಿರೋ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಸರ್, ಮಂಜು ಸರ್ ಹಾಗೂ ಬಂದಿರೋ ಎಲ್ಲ ಗೆಸ್ಟ್ಗೂ ಥ್ಯಾಂಕ್ ಯು. ಮಂಜು ಸರ್ ನನ್ನ 2ನೇ ಸಿನಿಮಾಯಿಂದ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಈಗ ತಾನೇ ನೀವೆಲ್ಲ ಟೀಸರ್ ನೋಡಿದ್ರಿ, ಎಷ್ಟು ಕ್ಯಾಪ್ಟಿವೇಟಿಂಗ್ ಆಗಿದೆ ಅಂತ. ಆ್ಯಂಡ್ ಐ ಆಮ್ ಶ್ಯೂರ್ ದಿಸ್ ಮೂವೀಸ್ ಅಂದರೆ ತುಂಬ ಡಿಫ್ರೆಂಟ್ ಆಗಿರೋ ಜಾನರ್. ನೀವೆಲ್ಲ ಥಿಯೇಟ್ರಲ್ಲಿ ಮೂವಿ ನೋಡಿದಾಗ ಸೀಟ್ ತುದಿಯಲ್ಲಿ ಕುತ್ಕೊಂಡು ನೋಡೋವಂಥ ಒಂದು ಸಿನಿಮಾ. ಆ್ಯಕ್ಚುಲಿ ನಾನು ನವನೀತ್ ಜೊತೆ ತುಂಬ ವರ್ಷದಿಂದ ಕೆಲಸ ಮಾಡಬೇಕು ಅಂತ ಅನ್ಕೋತಿದ್ದೆ. ಫೈನಲಿ ಆಫ್ಟರ್ ಸೋ ಮೆನಿ ಇಯರ್ಸ್ ಚೂಮಂತರಲ್ಲಿ ಕೆಲಸ ಮಾಡುವಂಥ ಆಪರ್ಚುನಿಟಿ ನನಗೆ ಸಿಕ್ತು. ಥ್ಯಾಂಕ್ ಯು ನವನೀತ್ ಆ್ಯಂಡ್ ತರುಣ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಆ್ಯಂಡ್ ಆಲ್ಸೋ ಇಂಥ ಒಳ್ಳೆ ಸ್ಟಾರ್ ಕಾಸ್ಟ್ ಜೊತೆ ಕೆಲಸ ಮಾಡುವಂಥ ಅವಕಾಶ. ನಾನು ಇಲ್ಲಿರೋ ಎಲ್ಲರಿಗೂ ಫ್ಯಾನ್. ಶರಣ್ ಸರ್ ಆಗಿರ್ಬೋದು, ಅದಿತಿ, ಮೇಘನಾ, ಚಿಕ್ಕು. ರೀಸೆಂಟಾಗಿ ಮೌಫಿ ನೋಡಿದೆ, ಅವಾಗ ಪ್ರಭು ಅವ್ರದ್ದು ಫ್ಯಾನ್ ಆದೆ. ಸೊ ಎಲ್ಲರೂ Jan 10th ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ನಾಟ್ ಟು ಫರ್ಗೆಟ್, ನಮ್ಮ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಅವಿನಾಶ್ ಸರ್ ಅವ್ರದ್ದು ಜಲಕ್ನ ನೀವೆಲ್ಲ ಥಿಯೇಟರ್ಸಲ್ಲಿ ನೋಡ್ಬೋದು. ಥ್ಯಾಂಕ್ ಯು. ಕೊಡ್ತಾ ಇದ್ದೀನಿ ನಾನು. ಇವರು ಫ್ರೀಯಾಗಿ ಹಾಲು ಕೊಡ್ತಾರೆ. ಜನ ಮತ್ತು ನಮ್ಮ ಮಾಧ್ಯಮದವರು ಅವ್ರಿಗೆ ಹಾಲನ್ನೇ ಕೊಡ್ಬೇಕು ನೀವು. ಯಾಕಂದರೆ ಜನವರಿ 10ನೇ ತಾರೀಕಿಗೆ ಅನ್ನೋದು ಈ ಸಿನಿಮಾದ ಒಂದು ಹಬ್ಬ ಆಗ್ಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ತರುಣ್ ಸರ್ ನನಗೆ ಸಿನಿಮಾಗೆ ಎಂಟ್ರಿ ಆದಾಗಿಂದ, ನನ್ನ ಪರಿಚಯ ಆದಾಗಿಂದನು ಅವ್ರ ಸಿನಿಮಾದಲ್ಲಿ ಬೇರೆ ಮ್ಯಾನೇಜರು ಅಂತ ಯಾವತ್ತೂ ಅವರು ಸೆಲೆಕ್ಟ್ ಮಾಡಿದ್ದು ಕಾಣಲಿಲ್ಲ. ಫಸ್ಟ್ ನರಸಿಂಹಣ್ಣನ ನೋಡೋಣ. ಅದೇ ರೀತಿ ನಮ್ಮ ನವನೀತ್ ಸರ್ ಈ ಸಿನಿಮಾ ಫ್ರಮ್ ಬಿಗಿನಿಂದ ಅವ್ರು ಕೊಡ್ತಾ ಇದ್ದಂಥ ಒಂದು ಪ್ರೋಗ್ರಾಮ್ ಎಷ್ಟು ಚೊಕ್ಕವಾಗಿರ್ತಿತ್ತು ಅಂತಂದರೆ ಅದು ತುಂಬ ನಾವು ಇಷ್ಟಪಟ್ಟು ಅದನ್ನು ವಿಮರ್ಶೆ ಮಾಡಿಕೊಂಡು ಈ ಥರ ಮಾಡ್ಬೋದಣ್ಣ ಅಂದರೆ ಒಂದು ಅಡ್ವೈಸ್ ತಗೊಳ್ತಿದ್ರು. ಯಾಕಂದರೆ ಇತ್ತೀಚೆಗೆ ಬರ್ತಾ ಇರೋಂಥ ಕೆಲವು ನಿರ್ದೇಶಕರಿದ್ದಾರೆ, ಒಬ್ಬ ಮ್ಯಾನೇಜರ್ ಮತ್ತು ಅವ್ರ ಮ್ಯಾನೇಜರ್ ಮತ್ತು ನಾವೇನು ಕೇಳಬೇಕು. ನಮ್ಮ ಅನುಭವ ಅದು ಕೌಂಟ್ ಆಗಲ್ಲ. ಅವ್ರದ್ದು ಏನಿದೆಯೋ ಅವ್ರದ್ದು ಜಾನರಲ್ಲೇ ಆಲೋಚನೆ ಮಾಡ್ತಾರೆ. ಅದಕ್ಕೆ ತದ್ವಿರುದ್ಧವಾಗಿ ನವನೀತ್ ಸರ್ ನಾನು ಪ್ರತಿಯೊಂದರಲ್ಲ ಹಣ ಇದು ಮಾಡಿದ್ರೆ ಆಗುತ್ತಾ, ಇದು ಕಡಿಮೆ ಮಾಡ್ಬೋದಾ ಅನ್ನೋದನ್ನು ಒಂದು ಅಡ್ವೈಸ್ ಕೇಳ್ತಾರೆ. ನಮ್ಮ ಅಡ್ವೈಸ್ ಇನ್ನೇನಿಲ್ಲ, ಒಬ್ಬ ನಿರ್ಮಾಪಕ ಬೆಳಿಬೇಕು ಅನ್ನೋದು ಒಂದು ಇದಿರುತ್ತೆ. ಅವ್ರೊಬ್ಬರು ಬೆಳೆದ್ರೆ ಮಾತ್ರ ನಾವು ಒಂದು 70 ಜನ ಕೆಲಸ ಮಾಡ್ತಿದ್ವಿ ಅಂದರೆ
ಅವ್ರ ಮನೆಗಳು ಲೆಕ್ಕ ಹಾಕಿದ್ರೆ ಒಂದು 350-450 ಜನ ಪರ್ ಡೇ ಬದುಕ್ತಾ ಇರ್ತಾರೆ ಅನ್ನೋ ಒಂದು ಉದ್ದೇಶ ನಂದು. ಬಂದಾಗಿಂದ ನಾನು ನಮ್ಮ ಸುರೇಶ್ ಅವರು ನನಗೆ ಚೆಲುವೆನೇ ನೋಡಲು ಮೊದಲನೇ ಸಿನಿಮಾ ಆವಾಗಿಂದ ನಾನು ಎಂಟ್ರಿ ಆದಾಗಿಂದ ನಾನು ಇವತ್ತಿನವರೆಗೂ ಬೆಂಬಲವಾಗಿ ಇದ್ದಾರೆ. ಹಾಗೆ ಮಂಜಣ್ಣ ಕೂಡ ನನಗೆ ಆಶೀರ್ವಾದವಾಗಿ ನನಗೆ ಬೆಂದಿರು. ಯಾಕಂದ್ರೆ ಫಿಲಮ್ ಚೇಂಬರ್ಗೆ ಹೋದರೆ ಅವ್ರದ್ದೆಲ್ಲರದ್ದು ನನಗೊಂದು ಗಾಡ್ ಫಾದರ್ಸ್ ಇದ್ದಂಗೆ. ನನಗೆ ಇವತ್ತು ಇಷ್ಟೆಲ್ಲ ಬೆಳಿಬೇಕಂತಂದರೆ ಅವರೆಲ್ಲ ಆಶೀರ್ವಾದನೂ ಇದೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ನನಗೆ ವೆಂಕಟೇಶನ್ ಅಂತೂ ಬಿಗಿನಿಂಗ್ನೂ ನನಗೆ ಅವರು ಬ್ರದರ್ ಅಂತಲೇ ಹೇಳ್ಬೋದು. ಯಾವತ್ತೂ ಎಲ್ಲರೂ ಪ್ರಿಯಾರು ಅನ್ಕೋಬೋದು. ಅವ್ರು ನಾನು ಬ್ರದರ್ ಅಂತಲೇ ಟ್ರೀಟ್ ಮಾಡ್ಕೊಂಡು ಬಂದಿದ್ವಿ. ಎಲ್ಲರಿಗೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋದೇ ನನ್ನ ಮೊದಲನೇ ಇದು. ಜೊತೆಗೆ ನಾನು ಇನ್ನೂ ಹೆಚ್ಚಿಗೆ ಹೇಳ್ಬೇಕಂದ್ರೆ ಶರಣ್ ಸರ್ ಅತಿ ಹೆಚ್ಚು ನನ್ನ ಸರ್ವಿಸಲ್ಲಿ ಸಿನಿಮಾಗಳು ನಾನು ಮಾಡಿರೋದಂದರೆ ಮೊದಲನೇ ವ್ಯಕ್ತಿ ಅಂದರೆ ನಮ್ಮ ಶರಣ್ ಸರ್. ಯಾಕಂದರೆ ಅವರು ಮ್ಯಾನೇಜರ್ ಅಂದರೆ ಅವರು ಫಸ್ಟ್ ಆಯ್ಕೆ ನನ್ನೇ ತಗೊಳ್ತಾರೆ ಅನ್ನೋದೊಂದು ಉತ್ಪ್ರೇಕ್ಷೆಗೆ ಹೇಳೋದಲ್ಲ, ಅವ್ರನ್ನ ಹೊಗಳಿಕೆಗೆ ಹೇಳೋದಲ್ಲ. ಅದು ಗೊತ್ತಿಲ್ಲ, ನಾನು ಅದೃಷ್ಟ ಅನ್ಕೋಬೋದು ಈ ಚಿತ್ರರಂಗದಲ್ಲಿ. ಅದೊಂದು ಕೆಲವು ನಿರ್ಮಾಪಕರಲ್ಲಿ ನನ್ನ ಹೆಸರು ಒಂದು ಹೃದಯದಲ್ಲೇ ನಾಟಿದೆ ಅಂದರೂ ತಪ್ಪಾಗಲಾರ್ದು. ಯಾಕಂದರೆ ಅದನ್ನು ನನ್ನೇ ಅವ್ರು ಅನಿಸ್ಕೊಂಡಾಗ್ತಾರೆ. ಮೊನ್ನೆ ಯಾವುದೋ ಒಂದು ಪ್ರಾಜೆಕ್ಟ್ ನಡಿಬೇಕಾದ್ರೂ ಕೂಡ ನರಸಿಂಹ ಅವ್ರು ಫಸ್ಟ್ ಕೇಳಿ ಅನ್ನೋ ಒಂದು ಶರಣ್ ಸರ್ ಹೇಳಿದ್ರು ಅನ್ನೋದೊಂದು ಇದು ಬಂತು ನನಗೆ. ಅದು ತುಂಬ ಥ್ಯಾಂಕ್ ಯು ಅಣ್ಣ. ಒಂದು 10-12 ಸಿನಿಮಾ ಮಾಡಿದ್ದೀನಿ ಶರಣ್ ಸರ್ದು. ಅದು ತುಂಬಾ ನನಗೆ ಹೆಮ್ಮೆ ಪಡಲಾದಂಥ ವಿಚಾರ. ಜೊತೆಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಮತ್ತು ಅದಿತಿ ಮೇಡಮ್ ಇರ್ಬೋದು, ಮೈನಾ ಮೇಡಮ್, ಚಿಕ್ಕಣ್ಣ, ಎಲ್ಲರ ಆತ್ಮೀಯರೇ. ನನಗೆ ಯಾರು ಹೊಸಬರಲ್ಲ. ಆತ್ಮೀಯತೆಯಿಂದ ಇದೊಂದು ಮನೆ ಕುಟುಂಬ ಜರ್ನಿ ಥರ. ಆ ಸೀನ್ಗಳು ನೀವು ನೋಡಿರ್ಬೋದು. ಬಟ್ ಅದೊಂದು ರೀತಿ ಒಂದು ಟ್ರಿಪ್ ಥರ ಹೋಗಿದ್ದೀವಿ. ಶೇರ್ ಹೋಟರ್ಸ್ ಅಂತ ಹೇಳ್ಬೋದು. ಒಂದು ಜರ್ನಿ, ಒಂದು ಟ್ರಿಪ್ಗೆ ಹೋದಂಗೆ ಆಗ್ತಿದೆ ಆ್ಯಕ್ಚುಲಿ. ಅನೂಪ್ ಸರ್ ಅಂತ ಇವತ್ತು ಕ್ಯಾಮ್ರಾಮನ್ ಸರ್ ಬಂದಿಲ್ಲ. ಅವ್ರು ಲೈಟು ಆ ಲೈಟ್ ಬೇಕು, ಈ ಲೈಟ್ ಬೇಕು, ಈ ಲೈಟ್ ಬೇಕು ಅಂತ ಸ್ಪೆಷಲ್ ನಮ್ಗೆ ಕೇಳ್ತಿರಲಿಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವು ಲೈಟ್ಗಳು ಸಿಗ್ತಾ ಇರಲಿಲ್ಲ. ಅವ್ರು ಯಾವ್ಯಾವುದು ಲೈಟ್ ಹೇಳೋ ಹೆಸರುಗಳು ನಾನು ಪ್ರತಿ ಸತಿನೂ ಡಿಸ್ಕಷನ್ ಮಾಡ್ತಿದ್ದೆ. ಸರ್ ಇದು ಯಾವುದೋ ಸ್ಪೆಷಲ್ ಲೈಟ್ ಸರ್ ನನಗೆ ಗೊತ್ತಾಗ್ತಾ ಇಲ್ಲ ನಾನು ತರಿಸ್ತೀನಿ ಬಿಡಿ. ಅವ್ರು ತರಿಸ್ತಿದ್ರು, ಎಲ್ಲಿ ಬೆಂಗಳೂರಲ್ಲೇ ತರಿಸ್ತಿದ್ರು, ನಾನೆಲ್ಲ ಬಾಂಬೆ ತರಿಸ್ಬೇಕು ಅನ್ಕೊಡ್ತಿದ್ದೆ. ಅಂದರೆ ಅವ್ರು ಮೊದಲೇ ಸರ್ಚ್ ಮಾಡಿ ನನಗೆ ಕ್ಲೂ ಕೊಡ್ತಾಯಿದ್ರು. ಅದು ಗ್ರ್ಯಾಂಡ್ನೆಸ್ ಇಲ್ಲಿ ಕಾಣ್ತಾ ಇದೆ. ಅದು ನಿಜವಾಗ್ಲೂ ಸಂತೋಷ ಪಡ್ಬೋದು. ಈ ಟೈಮಲ್ಲಿ ಅವ್ರು ಇರಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈ ಸಿನಿಮಾಗೆ ಸಪೋರ್ಟಿವ್ ಆಗಿ ಇವತ್ತು ನಮ್ಮ ಸುರೇಶನ ಮಂಜಣ್ಣ ಇಬ್ಬರು ಮಾತಾಡಿದ್ದು ಭಾಳ ಖುಷಿ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ತರುಣ್ ಶಿವಪ್ಪ ಅಂತೂ ಅದಕ್ಕೆ ಮುಂಚೆ ಮಾಡಿದಂಥ ಸಿನಿಮಾ ಯಾವುದಕ್ಕೂ ಏನಿಲ್ಲ, ಸಿನಿಮಾಗೆ ಏನು ಬೇಕು ಅದನ್ನು ಡೈರೆಕ್ಟ್ರಿಗೆ ಯಾವತ್ತೂ ಕಡಿಮೆ ಮಾಡಿಲ್ಲ. ಅದರಲ್ಲೂ ಈ ಸಿನಿಮಾ ನಿಜವಾಗ್ಲೂ ಅವ್ರು ಹೇಳಿದಾಗೆ ಭಾಳ ಧೈರ್ಯ, ಅಂದರೆ ಶಕ್ತಿ ಮೀರಿ ಅವರು ಆಲ್ರೆಡಿ ಹೇಳ್ತಿದ್ರು ಸಾಕಷ್ಟು. ಸುರೇಶ್ ಅಣ್ಣ ಹೇಳಿದ್ರು ಸೋಲು ನೋಡಿದ್ದಾನೆ, ಗೆಲುವು ನೋಡಿದ್ದಾನೆ. ಆದರೆ ಸೋತ್ರೂ ಒಂದು ಸಬ್ಜೆಕ್ಟ್ ಅಂತ ತೊಗೊಂಡ್ರೆ ಅದಕ್ಕೆ ಏನು ಬಜೆಟ್ ಬೇಕೋ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಮಾಡಿರೋದಕ್ಕೆ ಇದೊಂದೇ ಸಾಕ್ಷಿ. ನಮ್ಮನ್ನೆಲ್ಲ ತಮಾಷೆ ಎಲ್ಲ ಉತ್ತರಾಖಂಡು ಅಲ್ಲೆಲ್ಲ ಪರ್ಮಿಷನ್ ತೊಗೊಂಡು ಮಾಡೋದೇ ಭಾಳ ಕಷ್ಟ. ಅಲ್ಲೆಲ್ಲ ನಾವೆಲ್ಲ 20 ದಿನ ಕೆಲಸ ಮಾಡಿದ್ದೀವಿ. ಭಾಳ ಚೆನ್ನಾಗಿ ನಮ್ಮ ನಿರ್ದೇಶಕರು ನವನೀತ್ ಅವರು ಭಾಳ ಆತ್ಮೀಯರು. ಅವರು ಅಷ್ಟೇ ಭಾಳ ಈಸಿಯಾಗಿ ಕೆಲಸ ತೊಗೊಂಡ್ರೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅದ್ರ ತಕ್ಕಂತೆ ಇತ್ತು. ತರುಣ್ ಶಿವಪ್ಪಂಗೆ ಒಳ್ಳೆ ಬೆನ್ನೆಲುಬಾಗಿ ಅವರು ಮೇಯ್ನ್ ಡೈರೆಕ್ಟ್ರು, ಅವ್ರಿಗೆ ಸಪೋರ್ಟ್ ಆಗಿದೆ. ನಮಗೆ ಆ್ಯಕ್ಟರ್ಸು ನಮ್ಮ ಅದಿತಿ ಅವ್ರು ಇರ್ಬೋದು, ನಮ್ಮ ರಜನಿ ಅವ್ರು ಇರ್ಬೋದು, ನಮ್ಮ ಮೇಘನಾ ಅವ್ರು ಇರ್ಬೋದು. ಪ್ರಭು ಅಂತೂ ನಾನು ಆಲ್ರೆಡಿ ಅವರ ಪರ್ಫಾರ್ಮೆನ್ಸ್ ಭಾಳ ಜಾಸ್ತಿ ಒಡನಾಟ ಪರ್ಫಾರ್ಮೆನ್ಸ್ ಇದೆ ಅವ್ರ ಜೊತೆನೆ. ಸೊ ನಮ್ಮ ಚಿಕ್ಕಣ್ಣನ ಜೊತೆ ಈ ಸಿನಿಮಾ ಸಿಕ್ಕಿಲ್ಲ ನನಗೆ. ಇನ್ನು ಇಲ್ಲಿ ನಮ್ಮ ಲೆಜೆಂಡ್ರಿ ನಮ್ಮ ಶರಣ್ ಬಗ್ಗೆ ಮಾತಾಡೋಂಗೇ ಇಲ್ಲ. ಯಾಕಂದರೆ ಕಾಮಿಡಿಯಾಗಿ ಏನೇನು ಶರಣ್ದು ಜರ್ನಿ ನೋಡಿದ್ರೆ ನಿಜವಾಗ್ಲೂ ಮೈ ನರಕ ಆಗುತ್ತೆ. ಅಂಥ ಇದನ್ನೆಲ್ಲ ನೋಡಿಕೊಂಡು ಎಲ್ಲ ಥರನೂ ಮಾಡಿ ಪ್ರತಿಯೊಂದನ್ನು ಬೇರೆ ಕಾಮಿಡಿ ಆ್ಯಕ್ಟರ್ಸ್ ಅಂದರೆ ಬೇರೆ ಕೆಲವು ಹೀರೋಸ್ ಎಲ್ಲ ಒಂದು ಜಾನರಲ್ಲಿ ಹೆಸರಾಗ್ತಿರೋ ಅದೇ ಮಾಡ್ಕೊಂಡ್ಬರ್ತಾರೆ. ಅದರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಧೈರ್ಯ ಮಾಡ್ತಾ ಇರೋದು ಅಂದರೆ ನಮ್ಮ ಶರಣ್. ನಿಜವಾಗ್ಲೂ ಈ ಸಿನಿಮಾಲಂತೂ ನಿಜವಾಗ್ಲೂ ನೋಡ್ರೆ ಗೊತ್ತಾಗುತ್ತೆ ಅವರ ತಾಕತ್. ಆಲ್ರೆಡಿ ನಾವು ಗುರು ಶಿಷ್ಯರು ನೋಡಿದ್ದೀವಿ. ಇದರಲ್ಲೂ ಖಂಡಿತ ಇದಾಗುತ್ತೆ. ಎಂಟೈರ್ ಈ ಸಿನಿಮಾಗೆ ನಿಜವಾಗ್ಲೂ ನಿಮ್ಗಳ ಸಪೋರ್ಟು ಖಂಡಿತವಾಗ್ಲೂ ಬೇಕು. ಯಾಕಂದರೆ ಏನೇ ಕಷ್ಟಪಟ್ಟು ಏನೇ ಮಾಡಿದ್ರು, ಅವ್ರು ಏನೇ ಖರ್ಚು ಮಾಡಿದ್ರು, ಫೈನಲಿ ಥಿಯೇಟ್ರಿಗೆ ಮೊದಲನೇ ದಿನ ಜನನ ಕರೆಸೋದು ಅದು ನಿಮ್ಮ ಕೈಲಿದೆ. ನೀವು ಅದನ್ನು ಎಷ್ಟು ಪರವಾಗಿ ನೀವು ಪ್ರಮೋಟ್ ಮಾಡ್ತೀರೋ ಅದ್ರ ಮೇಲಿದೆ. ದಯವಿಟ್ಟು ಇದನ್ನು ಗೆಲ್ತೀವಿ. ಸಿನಿಮಾ ಚೆನ್ನಾಗಿದೆ, ಅದನ್ನು ರೀಚ್ ಮಾಡಿಸಿ ದಯವಿಟ್ಟು. ಥ್ಯಾಂಕ್ ಯು ದರ್ಪಣ. ಎಲ್ರಿಗೂ ನಮಸ್ಕಾರ. ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ, ಕುಮಾರ್ ಸರ್, ಮಂಜು ಸರ್, ನೀವಿಲ್ಲಿರೋದು ತುಂಬ ಖುಷಿ ನಮಗೆ.
ಚೂಮಂತರ್ ಸಿನಿಮಾ ನೀವು ಹೇಳ್ದಂಗೆ ಸರ್, ಅವತ್ತು ನಾನೇನಾದರೂ ನೀವು ಒಂದು ಸ್ವಲ್ಪ ನನಗೆ ಇಲ್ಲ ಅದಿತಿ ನೀವು ಮಾಡಿ ಅಂತ ಪುಷ್ ಕೊಡದೇ ಇದ್ದಿದ್ರೆ ಬಹುಶಃ ನಾನು ನನ್ನ ಕೆರಿಯರಲ್ಲಿ ಒಂದು ಒಳ್ಳೆ ಪಾತ್ರನ ಮಿಸ್ ಮಾಡ್ಕೊತಿದ್ದೆ. ನವನಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ, ಬಿಕಾಸ್ ಈ ಪಾತ್ರ ಬಹುಶಃ ಅಂದರೆ ಇನ್ನೂ ಅಷ್ಟು ಕರೆಕ್ಟಾಗಿ ಯಾವ ಪಾತ್ರಗಳ ಬಗ್ಗೆನೂ ಗೊತ್ತಾಗಿರೋದಿಲ್ಲ. ಬಟ್ ಸಿನಿಮಾ ನೋಡಿದಾಗ ಅಂದರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಬಹಳ ಇಷ್ಟಪಟ್ಟು ವಿಭಿನ್ನವಾದ ರೀತಿಯಲ್ಲಿ ನನ್ನ ಕೈಯಲ್ಲಿ ಈ ಪಾತ್ರನ ಮಾಡಿಸಿದ್ದಾರೆ. ಅದರಲ್ಲೂ ಸಿನಿಮಾ ಯಾವಾಗಲೂ ಏನಂದರೆ ನಾವು ಸಿನಿಮಾ ನೋಡಬೇಕಾದ್ರೆ ಫೈನಲ್ ಅಂದರೆ ಎಂಡಿಂಗಲ್ಲಿ ಏನು ನಾವು ನೋಡ್ತೀವೋ ಅದು ನಮಗೆ ತುಂಬ ನೆನಪಿರುತ್ತೆ. ಸೊ ಆ ಥರ ತುಂಬ ವಾವ್ ಫ್ಯಾಕ್ಟರ್ ಇರುವಂಥ ಎಂಡಿಂಗ್ ಈ ಸಿನಿಮಾ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಿಂದ ನನಗೆ ತುಂಬ ಮುಖ್ಯವಾದದ್ದು ಕೆರಿಯರ್ನ ಬಿಟ್ಟು ಪರ್ಸನಲ್ ಆಗಿ ಏನು ಸಿಕ್ತು ಅಂದರೆ ನನಗೆ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ, 2 ಮುತ್ತುಗಳು ಸಿಕ್ಕಿದಾವೆ ನನಗೆ ಅಂತ. ಒಂದು ಚರಣ್ ಸರ್, ಒಂದು ಚಿಕ್ಕು. ನಂಗೆ ಅಷ್ಟೊಂದು ಜಾಸ್ತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಲಾವಿದರೊಟ್ಟಿಗೆ ಫ್ರೆಂಡ್ಶಿಪ್ ಇಲ್ಲ. ಬಟ್ ಐ ಥಿಂಕ್ ಇವರಿಬ್ರು ನನಗೆ ಒಂಥರ ಅಣ್ತಮ್ಮಸ್ತರ ಆಗೋಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬ ಜನ ಸುಮ್ಮನೆ ನಮ್ಮ ಸಿನಿಮಾ ಅಂದ ತಕ್ಷಣ ನಾವು ಜಾಸ್ತಿ ಹೊಗಳೋದಿರುತ್ತೆ. ಬಟ್ ಟ್ರಸ್ಟ್ ಮೀ, ಈ ಸಿನಿಮಾದ ಕ್ವಾಲಿಟಿ ಐ ಸ್ವೇರ್ ಆನ್ ಗಾಡ್ ಬೇರೆ ಲೆವೆಲಲ್ಲೇ ಇದೆ. ಅನೂಪ್ ಸರ್, ನಿಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಿಮ್ಮನ್ನ ನೆನೆಸ್ಕೋತಾ ಇದ್ದೀನಿ. ಅನೂಪ್ ಸರ್ ಹ್ಯಾಸ್ ಡನ್ ಅಮೇಝಿಂಗ್ ಜಾಬ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವಿನಾಶ್ ಸರ್, ನಿಮ್ಮ ಮ್ಯೂಸಿಕ್ ಈ ಸಿನಿಮಾಗೆ ಜೀವನೇ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ನಾವೇನೇ ಆ್ಯಕ್ಟಿಂಗ್ ಮಾಡ್ಬೋದು, ನಾವೇನೇ ಚೀರಾಡ್ಬೋದು, ಬಟ್ ಆ ಒಂದು ವಾವ್ ಫ್ಯಾಕ್ಟರ್ ಮ್ಯೂಸಿಕ್ ಇಲ್ಲದೆ ಅದು ವರ್ಕೌಟೇ ಆಗಲ್ಲ. ಸೊ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಇನ್ನು ನನ್ನ ಪಾತ್ರ ಜಾಸ್ತಿ ಶರಣ್ ಸರ್ ಮತ್ತು ಚಿಕ್ಕು ಆ್ಯಂಡ್ ಕಿರಣ್ ಅವರೊಟ್ಟಿಗೆ ಇತ್ತು. 2 ಗಟ್ಟಿಗಳೊಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಅದೆಷ್ಟು ತೊಂದರೆ, ಅದೆಷ್ಟು ಒಳಗಡೆ ಇನ್ಫೀರಿಯರ್ ಅನ್ನೋದಕ್ಕಿಂತ ಯಾವಾಗಲೂ ಪುಕ್ಕ ಅಂತಿರ್ತಾವೆ. ಚೆನ್ನಾಗಿ ಮಾಡ್ಬಿಟ್ರಲ್ಲಪ್ಪ, ನಂದು ಏನಪ್ಪ ನನ್ನ ಡೈಲಾಗ್ ಹಿಂಗಪ್ಪ ಅಂತ ಮನ್ಸಲ್ಲಿ ಹಂಗೆ ಮಾತಾಡ್ಕೊಳ್ಳೋದು. ನಾನು ಹಂಗೆ ಆಯ್ತಾ, ಎಷ್ಟು ಚೆನ್ನಾಗಿ ಮಾಡ್ಬಿಟ್ರು, ಹೆಂಗಪ್ಪ ಮಾಡೋದು. ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ. ಆಮೇಲೆ ಒಂದೊಂದೇ ಟೇಕಿಗೆ ತಗೊಂಡ್ಬಿಡೋರು, ಅಪ್ಪ ಒಂದೇ ಟೇಕಿಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲಿ ಮಿಸ್ ಹೊಡಿಬಾರ್ದಲ್ಲ ಅಂತ. ಅಷ್ಟು ನನಗೆ ನಿಜವಾಗ್ಲೂ ಪ್ರೆಷರ್ ಇತ್ತು ಸರ್, ಆನೆಸ್ಟ್ಲಿ ತುಂಬ. ಅದರಲ್ಲೂ ಏನು ಗೊತ್ತಾ, ಇಬ್ರು ಆರಾಮಾಗಿ ಮಾತಾಡ್ತಿರ್ತಾರೆ, ಕ್ಯಾಮ್ರಾ ಆನ್ ಅಂದ್ರೆ ಸಡನ್ ಆಗಿ ಪಾತ್ರ ಫುಲ್ಲು ವಿತ್ ಡೈಲಾಗು, ಗುರು ಹೆಂಗೆ ಅಂತ. ಬ್ಯೂಟಿಫುಲ್. ನಾನು ತುಂಬ ಕಲಿತೆ. ಆ್ಯಂಡ್ ಶರಣ್ ಸರ್, ಐ ಆಲ್ವೇಸ್ ಸೇ ಯು ಆರ್ ಅನ್ ಅಮೇಝಿಂಗ್ ಸೋಲ್. ಐ ಥಿಂಕ್ ಏನು ಇಲ್ಲದೇನೂ ಎಲ್ಲ ಮಾಡಬಹುದು, ಯಾವ ಮಟ್ಟಕ್ಕಾದರೂ ಸಾಧಿಸ್ಬೋದು. ಎಲ್ಲ ಸಾಧಿಸಿದ ಮೇಲೂ ಗ್ರೌಂಡೆಡ್ ಆಗಿ ಇರ್ಬೋದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಘನಾ ಮ್ಯಾಮ್, ನಿಮ್ಗಳೊಟ್ಟಿಗೆ ಆ್ಯಕ್ಚುಲಿ ರಜನಿ ಆ್ಯಂಡ್ ಪ್ರಭು ನಿಮ್ಗೆ ಯಾರೊಟ್ಟಿಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ, ಸೀನ್ಗಳು ಜಾಸ್ತಿ ಇರಲಿಲ್ಲ. ಬಟ್ ಸ್ಟಿಲ್ ಹೋಪ್ ನೆಕ್ಸ್ಟ್ ನಾನು ವರ್ಕ್ ಮಾಡ್ತೀನಿ ಅಂತ. ಇನ್ನು ಪಾರ್ಟ್ 2 ಅಲ್ಲಿ ಇನ್ನು ಎಲ್ಲದೂ ನಾನು ಇಷ್ಟು ಖುಷಿಯಾಗಿ ಲವಲವಿಕೆಯಿಂದ ಮಾತಾಡ್ತಿದ್ದೀನಿ ಅಂದರೆ ಡೆಫಿನೆಟ್ಲಿ ಅದು ಪ್ರೊಡಕ್ಷನ್ ಕಾರಣ. ಆ್ಯಂಡ್ ತರುಣ್ ಸರ್ ಯಾವಾಗಲೂ ಅವ್ರು ಹೇಳ್ತಾ ಇದ್ರು, ನಗ್ನಗ್ತಾನೆ ಮಾತಾಡ್ತಾರೆ, ನಗ್ನಗ್ತಾನೆ ಇರ್ತಾರೆ ಅಂತ. ಸೊ ಐ ಪರ್ಸ್ನಲಿ ವಿಶ್ ಯು ಸರ್, ಈ ಸಿನಿಮಾ ನಾವೆಲ್ಲರೂ ಇನ್ನೂ ಹೆಚ್ಚೆಚ್ಚು ನಗೋ ಹಾಗಾಗಲಿ. ಆ್ಯಂಡ್ 2025 ಅದ್ಭುತವಾಗಿ ಎಲ್ಲರ ಕೆರಿಯರ್ ಪ್ರಾರಂಭ ಆಗಲಿ. ಆ್ಯಂಡ್ ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಶುರು ಆಗಲಿ. ಆ್ಯಂಡ್ ನನ್ನ ಮಗಳು ಬಂದಮೇಲೆ ನನ್ನ ಮೊದಲ ಸಿನಿಮಾ ರಿಲೀಸ್ ಇದು. ಸೊ ನನ್ನ ಮಗಳನ್ನ ಕರ್ಕೊಂಡು ನಾನು ಈ ಸಿನಿಮಾ ನೋಡ್ತೀನಿ. ಆ್ಯಂಡ್ ನನ್ನ ಮಗಳು ಬಂದಮೇಲೆ ಮೊದಲನೇ ಸಿನಿಮಾ. ಸೊ ನನ್ನ ಮಗಳಿಗೆ ನನ್ನನ್ನು ತೆರೆ ಮೇಲೆ ಒಂದು ಒಳ್ಳೆ ಪಾತ್ರದೊಂದಿಗೆ ನನ್ನ ಮಗಳು ನೋಡ್ತಾಳೆ ಅನ್ನೋದು ನನಗೆ ಪರ್ಸ್ನಲಿ ಎಮೋಷ್ನಲಿ ನನಗೆ ತುಂಬ ಹತ್ತಿರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಟೀಮ್ ಚೂಮಂತರ್. ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ ಹಿಯರ್. ಎಲ್ಲರೂ ಹೇಳ್ತಾ ಇದ್ರು ನವನೀತ್ ಸರ್ ಜೊತೆ ನಾನು ಒಂದು ಸರಿ ಕೆಲಸ ಮಾಡಬೇಕು. ಐ ವಾಸ್ ವೆರಿ ಫಾರ್ಚುನೇಟ್. ಐ ಥಿಂಕ್ ಫಸ್ಟ್ ಪ್ರಾಜೆಕ್ಟ್ ನಾನು ಅವ್ರ ಜೊತೆ ಮಾಡಿದ್ದೀನಿ. ಸೊ ಈ ಫೈಟ್ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ಒಂದು ಎರಡನೇದು, ಐ ಥಿಂಕ್ ಈ ಸಿನಿಮಾ ನನಗೆ ಯಾವಾಗ ಫುಟೇಜಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವ, ಐ ಥಿಂಕ್ ದಟ್ಸ್ ವೆನ್ ಐ ರಿಯಲೈಸ್
ನಾನು ಪರ್ಫಾರ್ಮ್ ಮಾಡ್ಬೋದು ಇದರಲ್ಲಿ ಅಂತ. ಸೊ ದ್ಯಾಟ್ ವಾಸ್ ವೆರಿ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಎವ್ರಿಥಿಂಗ್ ದಟ್ ವಿ ಡೂ ವಿ ನೀಡ್ ಟು ಹ್ಯಾವ್ ಎನ್ ಇನ್ಸ್ಪಿರೇಷನ್. ಒಂದು ಇನ್ಸ್ಪಿರೇಷನ್ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಎಲ್ಲರದು ಪರ್ಫಾರ್ಮೆನ್ಸಸ್ ಟಾಪ್ ನಾಚ್. ಶರಣ್ ಸರ್ ಅಂತೂ ಮಾತಾಡಬೇಡಿ, ಅಮೇಝಿಂಗ್ ಪರ್ಫಾರ್ಮ್ ಮಾಡಿದ್ದಾರೆ. ಈ ಸಿನಿಮಾ ಅವ್ರು ಭಾಳ ಡಿಫ್ರೆಂಟಾಗಿ ಕಾಣಿಸ್ಕೊತಾರೆ ಅಂತ ನನ್ನ ಫೀಲಿಂಗು. ಮತ್ತು ಎಲ್ಲರೂ, ರಜನಿ ಆಗ್ಬೋದು, ಅದಿತಿ ಮೇಡಮ್ ಆಗ್ಬೋದು, ಮೇಘ್ನಾಜಿ ಆಗ್ಬೋದು, ಪ್ರಭು ಅವ್ರು ಆಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಫಿಂಟಾಸ್ಟಿಕ್ ಫಿನಾಮಿನಲ್ ಪರ್ಫಾರ್ಮೆನ್ಸ್. ಸೊ ಇದರಲ್ಲಿ ನಾನು ಪರ್ಫಾರ್ಮ್ ಮಾಡಿಲ್ಲ ಅಂದರೆ ದೆನ್ ಐ ಕಾಂಟ್ ಗೆಟ್ ಸಚ್ ಅ ಬಿಗ್ ಸ್ಟೇಜ್ ಟು ಪರ್ಫಾರ್ಮ್ ಮೈ ಸೆಲ್ಫ್. ಮತ್ತು ತರುಣ್ ಸರ್ ಹೇಳ್ತಾ ಇದ್ರು, ರಸೂಲ್ ಪುಕಟಿ ಸರ್ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನಾನು ಶೇರ್ ಮಾಡ್ತೀನಿ, ಒಂದು ಮೊಮೆಂಟು. ನಾವು ಚೆನ್ನೈಯಿಂದ ವಾಪಸ್ ಬರ್ತಾ ಇದ್ವಿ. ವಿ ವಾಂಟೆಡ್ ಟು ಫ್ರೀ ಸಂಬಡಿ ಎಲ್ಸ್, ಯಾರೋ ಒಬ್ರು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ವಾಪಸ್ ಬರ್ತಾ ನಾನು ಇನ್ನೂ ಯಾರು ಸರ್ ಬೆಸ್ಟ್ ಯಾರು ಅವ್ರದ್ದು ವರ್ಕೇ ನಮಗೆ ಅಷ್ಟು ಇನ್ಸ್ಪೈರ್ ಮಾಡಿಬಿಟ್ಟಿದ್ದು. ಸರ್ ನಮ್ಮ ಸಿನಿಮಾ ಚೆನ್ನಾಗೈತಿ, ಇವ್ರು ನಾವು ತೊಗೊಂಡ್ರೆ ಅಂತ. ಲೆಟ್ಸ್ ನಾಟ್ ಟೇಕ್ ದಟ್ ನೇಮ್. ಬಟ್ ನಾವು ವಾಪಸ್ ಬರ್ತಾ ಇವ್ರಿಗಿನ ಬೆಸ್ಟ್ ಸರ್, ನಮಗಿನ್ನ ರಸೂಲ್ ಪುಕಟಿ ಹೋಗಿದ್ರೆ ಸಖತ್ತಾಗೋದು ಸರ್ ಅಂತ ಹೇಳಿದ್ರೆ, ಮತ್ತೆ ಫೋನ್ ಮಾಡಿ ಸರ್ ಅಂದ್ಬಿಟ್ರು ತರುಣ್ ಸರ್. ನಾನು ಸರ್ ಬೇಡ ಬಿಡಿ, ಇವ್ರು ಚೆನ್ನಾಗಿ ಮಾಡ್ತಾರೆ. ಇಲ್ಲ ಸರ್, ಅವರು ಆಸ್ಕರ್ ಅವಾರ್ಡ್ ಬೇರೆ ವಿನ್ ಆಗಿದ್ದಾರೆ, ವಿ ಡೋಂಟ್ ನೋ ವಾಟ್. ಸರ್ ಕೇಳೋಣ ನೋಡೋಣ ಏನಾಗುತ್ತೆ ಅಂತ. ನಾನು ಹೋಗ್ಲಿ, ಇದೊಂದು ರೀಸನ್ ಇರುತ್ತೆ, ನಾನು ಅಟ್ಲೀಸ್ಟ್ ಮಾತಾಡ್ಬೋದಲ್ಲ ಅಂತ ಒಂದು ಸ್ವಾರ್ಥ, ನಾನು ಇದನ್ನು ಬಳಸ್ಕೋಬೋದು ಅಂತೇಳಿ ಐ ಜಸ್ಟ್ ಕಾಲ್ಡ್ ಹಿಮ್. ಹಿ ಸೆಡ್, ಕ್ಯಾನ್ ಯು ಸೆಂಡ್ ಮಿ ದ ಫುಟೇಜಸ್ ಆರ್ ರೀಲ್ಸ್. ನಾನು ನವನೀತ್ ಸರ್ ಒಂದು ಶೋ ರೀಲ್ ಮೇಲೆ ಕೆಲಸ ಮಾಡಿದ್ವಿ ಫಸ್ಟ್ ಶೆಡ್ಯೂಲ್ ಆದಮೇಲೆ. ಸೊ ಅದನ್ನೆಲ್ಲ ನಾನು ಲಿಂಕ್ ಕಳಿಸಿದ್ಮೇಲೆ ಯು ವಿಲ್ ನಾಟ್ ಬಿಲೀವ್, ವಿತಿನ್ ಲೈಕ್ ನೋಡಿ ಇಮಿಡಿಯೇಟಾಗಿ ಅವರು 5 minutesಲ್ಲಿ ಕಾಲ್ ಮಾಡಿ, ಅವಿನಾಶ್ ನೀವು ಶೋರಲ್ಲಿ ಕಳಿಸಿದ್ದೀರಾ, ಓಕೆ ಒಂದು 10 minutes or 12 minutes ಇತ್ತು, ಇಡೀ ಸಿನಿಮಾ ಈ ಥರನೇ ಇದೆಯಾ, ಕ್ಯಾನ್ ಯು ಪ್ರಾಮಿಸ್ ಮಿ ದಟ್ ಅಂತ ಕೇಳಿದ್ರು. ನಾನು ಖಂಡಿತ ಸರ್ ಅಂತ ಹೇಳಿದೆ. ಇಟ್ ಈಸ್ ಅಮೇಝಿಂಗ್, ವಾಟ್ ಯು ಗೈಸ್ ಹ್ಯಾವ್ ಡನ್ ಇಸ್ ಅಮೇಝಿಂಗ್ ವರ್ಕ್, ಐ ವುಡ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್. ನನ್ನ ಮ್ಯಾನೇಜರ್ನ ಮಾತಾಡಿ ಅಂತೆಲ್ಲ ಹೇಳಿದ್ರು. ಅಲ್ಲಿಂದ ರೆಮ್ಯುನರೇಷನ್ ಅದು ಇದು ಆಯಿತು. ಫಾರ್ಚುನೇಟ್ಲಿ ವಿ ಕುಡಂಟ್ ಮ್ಯಾಚ್ ಹಿಸ್ ನಂಬರ್, ಬಟ್ ಐ ಸೆಡ್ ಸರ್ ಇಷ್ಟು ಆಗಲ್ಲ, ಇದು ನಂಬರ್ ಇದೆ, ಇದರಲ್ಲಿ ಆದರೆ ಐ ಆಮ್ ಸಾರಿ ಇಫ್ ಇಟ್ ಇಸ್ ವೆರಿ ಸ್ಮಾಲ್. ಆ್ಯಂಡ್ ಮತ್ತು ನನ್ನ ಒಂಥರ ಬೇಜಾರು ಮಾಡ್ಕೊತಾರೆ ಅನ್ನೋದು ಭಯ ಇತ್ತು. ಬಟ್ ಅವರು ಹೋಲಾಟೆಡ್ಲಿ ಇಲ್ಲ, ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ, ಐ ಡೂ ಇಟ್ ಅಂತ ಹೇಳಿದರು. ಸೊ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಗ್ರೇಟ್ ಟೆಕ್ನಿಷಿಯನ್ ವಿತ್ ಅಸ್, ಸಚ್ ಎ ಗ್ರೇಟ್ ಆರ್ಟಿಸ್ಟ್. ಇವಾಗ ಫಾಲಿ ಇಸ್ ಜಸ್ಟ್ ಎ ಪಾರ್ಟ್ ಆಫ್ ಮೂವಿ ಅಂತ ನೋಡ್ತಾರೆ, ಬಟ್ ಫಾಲಿ ಈಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್. ಸೌಂಡ್ ಡಿಸೈನ್ ಇಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್. ಸೊ ನನ್ನ ಜೊತೆ ನನ್ನ ಮಿಕ್ಸ್ ಇಂಜಿನಿಯರ್ ಇರ್ತಾನೆ ಆ್ಯಶ್, ನಾನು ಅವನ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ, ನನ್ನ ಅಸಿಸ್ಟ್ ಮಾಡ್ತಾನೆ ಜೊತೆ ಅವ್ರನ್ನ ಜೊತೆ. ಬಟ್ ತಿಳ್ಕೊಳ್ಳೋದು ಎಷ್ಟು ಇರುತ್ತೆ ಅಂದರೆ ಫಾಲಿ ಈಸ್ ಅ ವೆರಿ ಬಿಗ್ ಸಬ್ಜೆಕ್ಟ್. ಸೊ ಅಂಥವ್ರು ಒಂದು ಒಳ್ಳೆ ಟೆಕ್ನಿಷಿಯನ್ ನಮ್ಮ ಸಿನಿಮಾದಲ್ಲಿ ಇದ್ದಾರೆ. ಈ ಸಿನಿಮಾ ಸೂಪರ್ ನೇಲ್ ಬೈಟಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುತ್ತೆ ಸಾನಿಕಲಿ, ಮತ್ತು ಈವನ್ ದ ಸ್ಟೋರಿ ಈಸ್ ಕ್ಯಾರಿಡ್ ಔಟ್ ಸೋ ಎಕ್ಸಲೆಂಟ್. ಸೊ ಐ ಆಮ್ ವೆರಿ ಹೋಪ್ಫುಲ್ ಅಬೌಟ್ ದ ಮೂವಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಐ ಹೋಪ್ ಯು ಆಲ್ ಲೈಕ್ ದ ಸೌಂಡ್ ಇನ್ ದ ಟೀಸರ್ ಆ್ಯಂಡ್ ಆಸ್ ವೆಲ್ ಆಸ್ ದ ಟೀಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬಂದಿರೋದಕ್ಕೆ ತುಂಬ ಧನ್ಯವಾದಗಳು ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ. ಚುಮಂತರ್ ಮಂಜಣ್ಣ ಆಗಲೇ ಹೇಳಿದ್ರು, ನವನೀತ್ ಅವರು ಕರ್ವ 1 ಕೋಟಿ ಮಾಡಿದ್ರು, ಇದಕ್ಕೆ 10 ಮಾಡಿಬಿಟ್ಟಾರೆ ಅಂತ. ಅದಕ್ಕೆ ಜನವರಿ 10ಕ್ಕೆ ರಿಲೀಸ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಅದ್ರ ಪಕ್ಕ ಒಂದು 0 ಬೀಳಷ್ಟು ನಮ್ಮ ಕನ್ನಡದ ಜನತೆ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಚಿಕ್ಕಣ್ಣ. ಚುಮಂತರ್ ಆಗಲೇ ಹೇಳಿದ್ರು ಉಪಾಧ್ಯಕ್ಷ ಜೊತೆನೆ ಬರಬೇಕಿತ್ತು ಅಂತ. ಸಪೋರ್ಟ್ ಏನು ಮಾಡಿಲ್ಲ, ಎದುರಿಸ್ತಿದ್ರು. ಒಂದು ಜನವರಿ 26 ಅಂತ ರೆಡಿ ಮಾಡ್ಕೊಬಿಟ್ಟು ನಾನು 26ಕ್ಕೆ ಬರ್ತೀನಿ, ನಾನು ಅವಾಗಲೇ ಬರೋದು ಅಂತ ಭಯ ಬೀಳಿಸ್ತಿದ್ರು. ಬಟ್ ನಮ್ಮ ಪ್ರೊಡ್ಯೂಸರ್ ವೈಫ್ ಅವ್ರು ಹೇಳಿದ್ರು ಚಾನ್ಸೇ ಇಲ್ಲ, ಬರಲ್ಲ, ಅವ್ರು ಏನೋ ಮಾತಾಡ್ತಾರೆ, ತಲೆ ಕೆಡಿಸ್ಕೊಬಿಟ್ರೆ, ನೈಟ್ ಆಗಿ ಮಾತಾಡ್ತಾರೆ, ಬೆಳಗ್ಗೆ ರಿಲೀಸ್ ಮಾಡಲ್ಲ ಅಂತಾರೆ ಅಂತ. ಥ್ಯಾಂಕ್ ಯು ಪಾನಸ ಮೇಡಮ್. ಚುಮಂತರ್ ಆಗಲೇ ನಮ್ಮ ಎಲ್ಲ ಕಲಾವಿದರುಗಳು ನೋಡಿದ್ರಿ, ಎಲ್ಲರೂ ಸ್ಟೈಲಿಶ್ ಆಗಿದ್ದಾರೆ, ಎಲ್ಲರೂ ಫ್ಯಾಷನಬಲ್ ಆಗಿದ್ದಾರೆ. ಸೊ ಹಂಗಾಗಿ ಇದು ದೇವ್ದ ಪಿಕ್ಚರ್ ಆಗಿರೋದ್ರಿಂದ ನಾನು ಇರಲಿ ಅಂತ ನಮ್ಮ ಡೈರೆಕ್ಟರ್ ನನ್ನನ್ನು ಹಾಕ್ಕೊಂಡಿದ್ದಾರೆ. ಇದರಲ್ಲಿ ನಾವು ಶರಣ್ ಸರ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಒಂದು 2-3 ಯಾಕೋ ನನ್ನನ್ನು ಬಿಟ್ಟು ಮಾಡಿದ್ರು. ಅದು ಬಿಟ್ಟರೆ ಶರಣ್ ಸರ್ ಜೊತೆ ಎಲ್ಲ ಸಿನಿಮಾದಲ್ಲೂ ಮಾಡಿದ್ದೀವಿ. ಇದೇ ಜನವರಿನಲ್ಲಿ
ಉಪಾಧ್ಯಕ್ಷ ರಿಲೀಸ್ ಆಗಿತ್ತು, ಅದು ಕಾಂಬಿನೇಷನ್ ಸಿನಿಮಾನೇ. ಶರಣ್ ಸರ್ ಜೊತೆ ಇದ್ದಿದ್ದೆ. ಮತ್ತು ನೆಕ್ಸ್ಟ್ ಜನವರಿಗೆ ಚೂಮಂತರ್ ಬರ್ತಾ ಇದೆ, ಇದರಲ್ಲೂ ಕಾಂಬಿನೇಷನ್ನು. ನಿಜವಾಗ್ಲೂ ಹೊಸ ವರ್ಷ ಹೊಸದಾಗಿ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಈಗ ಶರಣ್ ಸರ್ದು ನಾನು ಇತ್ತೀಚೆಗೆ ಹಿಂದೆ ಬಂದಿರೋ ಯಾವ ಚಿತ್ರಗಳು ನೋಡ್ತೀರ ಅದನ್ನೆಲ್ಲ ಬಿಟ್ಟು ಬೇರೆ ಥರನೇ ಇದರಲ್ಲಿ ರೆಗ್ಯುಲರು ನಮ್ಮದೊಂದು ಹಳ್ಳಿ ಬ್ಯಾಕ್ಡ್ರಾಪು ಆ ಥರದ ಕಾಮಿಡಿ ಇತ್ತು. ಬಟ್ ಇದರಲ್ಲಿ ಪೂರ್ತಿ ಸಿನಿಮಾದಲ್ಲಿ ಶರಣ್ ಸರ್ ಜೊತೆ ಇದ್ದೀನಿ. ಬಟ್ ಕಾಮಿಡಿ ಬಂದು ಇದು ನಮ್ಮ ಡೈರೆಕ್ಟ್ರು ನವನೀತ್ ಅವರ ಸ್ಟೈಲ್ ಆಫ್ ಕಾಮಿಡಿ. ಒಂಥರ ಏನು ಹೇಳ್ತಾರೆ ಅದನ್ನ, ಏನು ಹೇಳ್ತಾರೆ ಸರ್, ನಮಗೆ ಬರಲ್ಲ ಇಂಗ್ಲೀಷಲ್ಲಿ ಹೇಳೋಕ್ಕೆ. ಡಾರ್ಕಾ, ನಾನು ಡಾರ್ಕ್ ಇದ್ದೀನಿ ಅಂತ ಡಾರ್ಕ್ ಹ್ಯೂಮರ್ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಈಗ ಒಂದು ಟೀಸರ್ ಏನು ನೋಡಿದ್ವಿ, ನಿಜವಾಗ್ಲೂ ತುಂಬ ಜನ ಮುಂಚೆನೂ ತರುಣ್ ಸರ್ ಒಂದಷ್ಟು ಜನಕ್ಕೆ ತೋರಿಸಿದ್ದಾರೆ, ನಮ್ಮ ಸ್ನೇಹಿತರಿಗೂ ತೋರಿಸಿದ್ವಿ. ಬಟ್ ಈ ನೋಡಿದವರೆಲ್ಲ ಏನಂದರೆ ಮೇಕಿಂಗ್ ಒಂದು ಇಂಗ್ಲೀಷ್ ಪಿಕ್ಚರ್ ಲೆವೆಲ್ಗಿದೆ ಕ್ವಾಲಿಟಿ ಅಂತ. ಅದು ಆ ಕ್ರೆಡಿಟ್ ಎಲ್ಲ ಆ್ಯಕ್ಚುಲಿ ಕ್ಯಾಮ್ರಾಮನ್ಗೆ ಹೋಗ್ಬೇಕು. ಅವರು ಫಸ್ಟ್ ಕನ್ನಡ ಮೂವಿ, ದೊಡ್ಡ ದೊಡ್ಡ ಆ್ಯಡ್ಗಳೆಲ್ಲ ಮಾಡ್ತಿದ್ರು, ಫಸ್ಟ್ ಮೂವಿಗೆ ಬಂದು ಮಾಡಿದ್ದಾರೆ. ಇದೇನು ಟೀಸರಲ್ಲಿ ಕ್ವಾಲಿಟಿ ಇದೆ, ಇಡೀ ಮೂವಿ ಇದಕ್ಕಿಂತ ಚೆನ್ನಾಗಿದೆ. ಜನವರಿ 10ನೇ ತಾರೀಕು, ಯಾಕೆಂದರೆ ಈಗ ಮುಖ್ಯವಾಗಿ ನಾವು ರೀಚ್ ಮಾಡಬೇಕಾಗಿರೋದೆ ಡೇಟು. ಯಾಕೆಂದರೆ ಈಗೆಲ್ಲ ಒಂದು ದಿನ ಈಗ ಸುಮ್ಮನೆ ಫೋನ್ ತೆಗೆದ್ರೆ ಒಂದು 3 ಕಂಟೆಂಟ್ಗಳು ಬರುತ್ತೆ. ಇರೋ ಬ್ಯುಸಿನಲ್ಲಿ ಯಾರಿಗೂ ಡೇಟೇ ನೆನಪಿರಲ್ಲ. ಕೆಲವು ಟೈಮು ಈಗ ನಂದು ಉಪಾಧ್ಯಕ್ಷ ಒಂದಷ್ಟು ನಾನು ಚೆನ್ನಾಗಿ ಮಾಡಿದೆ ಅಂದ್ಕೊಂಡೆ ಪ್ರಮೋಷನ್ನು. ಬಟ್ ಯಾರೋ ಒಬ್ರು ನಮ್ಮ ಸ್ನೇಹಿತರು ಪೊಲೀಸವ್ರು ಕೇಳಿದ್ರು, 50 ದಿನ ಆಗಿ ಥಿಯೇಟ್ರಿಂದ ಆಚೆ ಹೋಗ್ಬಿಟ್ಟಿತ್ತು, ಯಾವಾಗ ರಿಲೀಸು, ಸಾಂಗ್ ಚೆನ್ನಾಗಿದೆ ನಿಂದು ಅಂದರು. ಸೊ ಎಷ್ಟೇ ಪ್ರಮೋಷನ್ ಮಾಡಿದ್ರು ಸಾಲಲ್ಲ, ಆ ಲೆವೆಲ್ಗೆ ಆಗೋಗಿದೆ. ಯಾಕಂದರೆ ಎಲ್ಲ ಅವ್ರವ್ರು ಬ್ಯುಸಿ ಇದರಲ್ಲಿ ಇರ್ತಾರೆ. ಹಾಗಾಗಿ ಜನವರಿ 10ನೇ ತಾರೀಕು ದಯಮಾಡಿ ನೋಡಿ. ಇದೊಂದು ಹೊಸ ಥರದ ಶರಣ್ ಸರ್ ಕೆರಿಯರಲ್ಲೂ ಇದು ಬೇರೆ ಜಾನರ್ ಸಿನಿಮಾ. ಈ ಹಿಂದೆ ಅವತಾರ ಪುರುಷ ಬಂದಿದ್ದು, ಬಟ್ ಅದೇ ಬೇರೆ. ಬಟ್ ಈ ಚೂಮಂತರೇ ಒಂದು ಬೇರೆ ಥರದ ಜಾನರು. ಖುಷಿಯಾಗಿದೆ ಎಲ್ಲರ ಜೊತೆ ಕೆಲಸ ಮಾಡಿ. ಶರಣ್ ಸರ್ ಜೊತೆ ಮಾಮೂಲಿ ಅದು ಒಂಥರ ನಮ್ಗೇನು ಖುಷಿ ದುಃಖ ಅಂತ ಹೇಳಂಗಿಲ್ಲ, ಒಂದು ರೆಗ್ಯುಲರ್ ಜೋಡಿ ಥರ. ಅದಿತಿ ಮೇಡಮು ಅವ್ರ ಜೊತೆನೂ ಫಸ್ಟು ನಮ್ಮ ಪ್ರಭು ಅವನು ಹೇಳ್ದ, ಅವನ ಹಿಂದೆ ಒಂದು ಡಬಲ್ ಇಂಜಿನ್ ಅಂತ ಒಂದು ಮಾಡಿದ್ವಿ, ಇದು 2ನೇ ಚಿತ್ರ. ಮತ್ತು ಮೇಘನಾ ಮೇಡಮ್ ಜೊತೆನೂ ಫಸ್ಟ್ ಟೈಮು. ರಜನಿ ಮೇಡಮ್ ನಮ್ದು ಕಾಂಬಿನೇಷನ್ ಇರಲಿಲ್ಲ, ಜಾಸ್ತಿ ಕಾಂಬಿನೇಷನ್ ಇದ್ದಿದ್ದೆ ಶರಣ್ ಸರು, ಅದಿತಿ ಮೇಡಮ್ಮು ಮತ್ತು ನಂದು. ಅವರಾಗಲೇ ಕಿರಣ್ ಅವರಿದ್ದರು, ಅಲ್ಲ ಸ್ಟೇಜ್ ಮೇಲೆ ಹೊಗಳ್ಬಿಟ್ಟು ಆಮೇಲೆ ನನ್ನ ಮಕ್ಕಳು ಅಂತೆ. ನಾನು ಅದೇ ಸಕಲೇಶ್ಪುರದಲ್ಲಿ ಅವ್ರ ಗಂಡಂದು 100 ಎಕರೆ ಕಾಫಿ ತೋಟ ಇದೆ. ಸೊ ಮಕ್ಕಳು ಅಂದಮೇಲೆ ಕೊಡಲೇಬೇಕು ಭಾಗನ, ಅದಾದ್ರೂ ಮಾಡ್ಕೊಳ್ಳೋಣ. ದಯಮಾಡಿ ಎಲ್ಲರೂ ಜನವರಿ 10ನೇ ತಾರೀಕು ಚೂಮಂತರು ಬಿಡುಗಡೆ ಆಗ್ತಿದೆ, ದಯವಿಟ್ಟು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಯಾವಾಗಲೂ ಹೇಳ್ತಾ ಇದ್ರು ಅದಿತಿ ಮೇಡಮನ್ನು, ನಾನು ಮಗಳು ಹುಟ್ಟಿದ ಮೇಲೆ ಮೊದಲನೇ ಚಿತ್ರ ಅಂತ ನಮ್ಮ ಪ್ರೊಡ್ಯೂಸರು ಅಂದರು. ನಮ್ಮ ಮಗಳು ಹುಟ್ಟಿದ ಮೇಲೆ ಮೊದಲನೇ ಚಿತ್ರ ಅಂತ ಇವ್ರು ಶುರು ಮಾಡಿದಾಗ ಮಕ್ಕಳಾಗ್ತೇವೆ ಅಂತ ಅವ್ರು ಇಬ್ಬರಿಗೂ ಗೊತ್ತಿರಲಿಲ್ಲ. ಸೊ ಅಷ್ಟು ಲೇಟ್ ಆಯ್ತು. ಯಾಕೆಂದ್ರೆ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಎಲ್ಲೂ ಸೊ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಆಮೇಲೆ ಎಲ್ಲದಕ್ಕೂ ಕೂಡು ಬರಬೇಕು ಅಂತಾರಲ್ಲ, ಅದೇ ಇಲ್ಲಿ ದೆವ್ವದ ಪಿಕ್ಚರ್ ಅಂತೀವಿ, ಚೂಮಂತರು ಅಂತೀವಿ, ಒಟ್ಟಂತ ಹಿಂದೆ ಆಂಜನೇಯ ಫೋಟೋ ಕಾಣಿಸ್ತಾ ಇದೆ, ಆಂಜನೇಯನೂ ಇದೆ. ಬಟ್ ಆ ಪೋರ್ಷನಲ್ಲಿ ಇಲ್ಲ, ಇಲ್ಲಿ ದೇವರ ಆಶೀರ್ವಾದನೂ ಇದೆ. ಅದಕ್ಕೆ ಎಲ್ಲದಕ್ಕೂ ಏನೇ ಮಾಡಬೇಕಾದ್ರೂ ಕಾಲ ಕೂಡ ಬರಬೇಕು ಅಂತಾರಲ್ಲ. ಸೊ ಹಂಗಾಗಿ 2025 ಜನವರಿ 10ನೇ ತಾರೀಕು ಚೂಮಂತರ್ ಬರ್ತಾ ಇದೆ. ದಯಮಾಡಿ ಎಲ್ಲರೂ ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ಹಲೋ, ಎಲ್ರಿಗೂ ನಮಸ್ಕಾರ. ಸುರೇಶ್ ಸರ್ ಇದ್ದಾರೆ ನಮ್ಮಲ್ಲಿ, ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಮುಂಜಾನೆ ಥ್ಯಾಂಕ್ಸ್ ಅಣ್ಣ. ಮತ್ತು ನಿರಂಜನ್ ಸರ್ ಬಂದಿದ್ದೀರಾ, ಥ್ಯಾಂಕ್ ಯು. ರವಿ ಸರ್ ಥ್ಯಾಂಕ್ ಯು. ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರೆಸ್ ಅವ್ರಿಗೆ ಇಷ್ಟು ದೂರ ಬಂದು ನಮ್ಮ ಸಿನಿಮಾನ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್. ಮೊದಲನೇದಾಗಿ ನಮ್ಮ ಸಿನಿಮಾ ಟೀಮ್ ಶರಣ್ ಸರ್ ಮೇಲೆ ಇವ್ರ ಮೇಲೆಲ್ಲ ಥ್ಯಾಂಕ್ಸ್ ಹೇಳ್ಬೋದು, ಬಟ್ ನಮ್ಮ ಫ್ಯಾಮಿಲಿಗೆ ನಾವೇ ಥ್ಯಾಂಕ್ಸ್ ಹೇಳೋದು ಅಷ್ಟು ನನಗೆ ಸರಿ ಅನ್ಸಲ್ಲ. ಸೊ ಅದಕ್ಕೆಲ್ಲ ಇನ್ನೊಂದು ಟೈಮ್ ಇದೆ. ಸೊ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ನಾವು
ಆಗಲೇ ತರುಣ್ ಸರ್ ಹೇಳ್ದಂಗೆ ಲೈಕ್ ಉತ್ತರಾಖಂಡಲ್ಲಿ ಶೂಟ್ ಮಾಡಿದ್ದೀವಿ. ಸ್ನೋ ಬ್ಯಾಕ್ಡ್ರಾಪ್ ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಗ್ರೀನರಿಲಿ ಮಾಡ್ತಾರೆ, ಇಲ್ಲಾಂದರೆ ಯಾವುದೋ ಒಂದು ಬ್ಲ್ಯಾಕ್ ಶೇಡಲ್ಲಿ ಮಾಡ್ತಾರೆ, ಒಂದು ವೈಟ್ ಬ್ಯಾಕ್ಡ್ರಾಪಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಉತ್ತರಾಖಂಡಲ್ಲಿ ಶೂಟ್ ಮಾಡಿದ್ದೀವಿ, ಕೇರಳದಲ್ಲಿ ಶೂಟ್ ಮಾಡಿದ್ದೀವಿ, ಶ್ರೀಲಂಕಾದಲ್ಲಿ ಶೂಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಲಂಡನಲ್ಲಿ ಪ್ಲ್ಯಾನ್ ಇತ್ತು ನಮಗೆ. ಸೊ ಬಿಕಾಸ್ ಆಫ್ ಸಮ್ ವೆದರ್ ಇಶ್ಯೂ ನಾವು ಅದನ್ನು ಶ್ರೀಲಂಕಾದಲ್ಲಿ ಶಿಫ್ಟ್ ಮಾಡ್ಕೋಬೇಕಾಯಿತು. ಸೊ ಈ ಥರ ಮೈಸೂರಲ್ಲಿ, ಬೆಂಗಳೂರಲ್ಲಿ ಒಂದು ಆಲ್ಮೋಸ್ಟ್ ಒಂದು 2 crores ಸೆಟ್ ಹಾಕಿ ಬೆಂಗಳೂರಲ್ಲಿ ರಾಕ್ಲೈನ್ ಸ್ಟುಡಿಯೋಸಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಇದಿಷ್ಟು ಶೂಟಿಂಗ್ ಪ್ರೋಸೆಸ್ ಆಯಿತು ಅಂತಂದರೆ ಒಂದು ಆಲ್ಮೋಸ್ಟ್ 60 days ಅರೌಂಡ್ ಶೂಟಿಂಗ್ ಶೆಡ್ಯೂಲ್ ಇತ್ತು. ಅದಾದಮೇಲೆ ಟೆಕ್ನಿಕಲ್ ಟೀಮಲ್ಲಿ ಡಾಕ್ಟರ್ ಕೆ ರವಿವರ್ಮ ಅವರು ಎಲ್ಲ ಸ್ಟಂಟ್ಸ್ಗಳನ್ನು ಕಂಪೋಸ್ ಮಾಡಿದ್ದಾರೆ. ಅವರು ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಸ್ಕ್ರಿಪ್ಟ್ ಕೇಳಿ ದೆನ್ ಅವರು ಶೂಟಿಂಗ್ ಪ್ರಿಪ್ರೇಷನ್ಗೂ ಬಂದು ನಮಗೆ ಶೂಟಿಂಗ್ ಮಾಡಿಕೊಟ್ರು. ದೆನ್ ಆಗಲೇ ಹೇಳ್ದಂಗೆ ಇದು ನಮ್ಮ DOP ಅನೂಪ್ ಅವರು ಕಾನ್ಸ್ ಫಿಲಮ್ ಫೆಸ್ಟಿವಲ್ ಅಂತ ಏನು ಒಂದು ದೊಡ್ಡ ಫಿಲಮ್ ಫೆಸ್ಟಿವಲ್ ಇದೆ, ಆ ಒಂದು ಆ್ಯಡ್ ಸೆಕ್ಷನಲ್ಲಿ ಓನ್ಲಿ ಇಂಡಿಯನ್ ಆ ಒಂದು ಅವಾರ್ಡ್ ಗೆದ್ದಿರುವಂಥವ್ರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ದೆನ್ ರಸೂಲ್ ಪೂಕಟ್ಟಿ ಅವರು ಆಸ್ಕರ್ ಅವಾರ್ಡ್ ವಿನ್ನರ್, ಅವ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಪುಷ್ಪ 2 ಜೊತೆ ನಮ್ಮದು ಪ್ಯಾರಲಲ್ ಆಗಿ ಕೆಲಸ ನಡೀತಾ ಇತ್ತು. ದೆನ್ ಹೀಗೆ ನಮ್ಮ ಅವಿನಾಶ್ ಸರ್ ಆಗಿರಲಿ, ನಾನು ಅವರು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಜಗಳ ಆಡೋದೇ ಜಾಸ್ತಿ ಬಿಕಾಸ್ ಆಫ್ ವರ್ಕ್. ಇದರಲ್ಲಿ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಟೀಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಬಟ್ ಅದು ಜನಗಳಿಗೆ ನೀವುಗಳೆಲ್ಲ ಏನು ನೋಡಿ ಅದನ್ನು ಹೇಳ್ತೀರಾ, ಅದ್ರ ಮೇಲೆ ನಮ್ಮ ಭವಿಷ್ಯಗಳು ನಿರ್ಧಾರ ಆಗುತ್ತೆ. ದೆನ್ ಇದಿಷ್ಟು, ಬೇರೆ ಏನಾದ್ರು ಇದ್ರೆ ಕೇಳಿ. ಸೊ ನೆಕ್ಸ್ಟ್ ನಾನು ಹೇಳಿದ್ದೆ ಸರ್, ನಮ್ಮ ಬಗ್ಗೆ ಯಾರು ಮಾತಾಡಿಲ್ಲ, ಥ್ಯಾಂಕ್ಸ್ ಎಲ್ಲ ಏನು ಹೇಳಿಲ್ಲ. ಸೊ ನೆಕ್ಸ್ಟ್ ಯಾರು ಇನ್ನು ಎಲ್ಲರೂ ಕಾಯ್ತಾ ಇರೋದು ನಮ್ಮ ಶರಣ್. ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಶುರು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ. ಅದೇ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನನಗೆ 2 ಪ್ರಾಬ್ಲಮ್ ಇದೆ. ಒಂದು, ನನಗೆ ಮಾತಾಡೋಕ್ಕೆ ಬರಲ್ಲ. ಇನ್ನೊಂದು, ಮಾತಾಡೋಕ್ಕೆ ಶುರು ಮಾಡಿದ್ರೆ ನಿಲ್ಸಕ್ಕೆ ಬರಲ್ಲ. ಅದೇ ಟೀಸರು 1 minute ಎಷ್ಟಿದೆ ಸರ್? 1 minute 40 seconds ಇದೆ. ಅದಕ್ಕೆ ಇಲ್ಲಿ ಬರ್ಬೇಕಾದ್ರೆ ಮೋಕ್ಷಿ ನೋಡ್ದೆ 1 minute 40 minutes ಇದೆ, ಅಷ್ಟೇ 40 seconds ಇದೆ. ಇರೋದು ಒಂದು ನಿಮಿಷದಕ್ಕೆ ಎಷ್ಟಯ್ಯ ಮಾತಾಡ್ತೀಯ ನೀನು ಅನ್ನಿಸ್ಕೊಳ್ಳೋದಕ್ಕಿಂತ ಮುಂಚೆ ಬರೀ ಟೀಸರಿನ ಬಗ್ಗೆ ಮಾತಾಡ್ತೀನಿ, ರಿಲೀಸಿನ ಬಗ್ಗೆ ಮಾತಾಡುವಂಥದ್ದು. ನಮಗೆ ಭಾಳ ಹಿಂದೆ ಈ ಒಂದು ಜಾನಪದ ಕಥೆ ಇದೆ ನಮ್ಮದು. ಈ ತೋಳ ಬಂತು ತೋಳ ಅಂತ ಅನ್ನುವ ಒಂದು ಜಾನಪದ ಕಥೆ ಇದೆ. ಒಂದಿಷ್ಟು ಜನ ಕುರಿ ಕಾಯೋ ಹುಡುಗರು ಈ ಊರ ಪಕ್ಕದಲ್ಲಿ ಕುರಿ ಕಾಯ್ತಾ ಇರ್ತಾರೆ. ಸುಮ್ಮನೆ ತಮಾಷೆ ಅವ್ರಿಗೊಂಥರ, ತೋಳ ಬಂತು ತೋಳ ಅಂತಿದ್ದಂಗೆ ಊರಿನವರೆಲ್ಲ ಓಡಿ ಬರ್ತಾರೆ. ಓಡಿ ಬಂದ ತಕ್ಷಣ ನೋಡಿದ್ರೆ ಇಲ್ಲ ಮತ್ತೆ ಹೋಗ್ತಾರೆ. ಇನ್ನೊಂದು ಸಲ ಬರ್ತಾರೆ, ಇನ್ನೊಂದು ಸಲ ಒಂದು 4-5 ಸಲ ಮಾಡ್ತಾರೆ. ಒಂದು ಸಲ ನಿಜವಾಗ್ಲೂ ತೋಳ ಬಂದುಬಿಡ್ತದೆ. ಕರೀತಾರೆ ಊರಿನವರೆಲ್ಲ, ಬರೋದೇ ಇಲ್ಲ ಯಾರು. ಏನಂತಂದ್ರೆ ತೋಳ ಬಂದಿಲ್ಲ ಅಂತ ಅಂದ್ಕೊಂಡು ನನಗೆ ಈ ಪಿಕ್ಚರ್ ಒಂದೊಂದು ಪೋಸ್ಟರ್ ಬಿಟ್ಟಾಗ್ಲೂ ಹಂಗೆ ಅನ್ಕೊಂತ ಇದೆ, ಜನ ಏನಪ್ಪ ತೋಳ ಬಂತು ತೋಳ ಅನ್ಕೊಂಡ್ಬಿಡ್ತಾರ ಇದನ್ನ ಅಂತ. ಆದರೆ ನಿಜ ಹೇಳ್ತೀನಿ, ಈ ಸಲ ಖಂಡಿತವಾಗ್ಲೂ ಜನವರಿ 10ನೇ ತಾರೀಕು ಸಿನಿಮಾ ಚೂಮಂತರ್ ರಿಲೀಸ್ ಆಗುತ್ತೆ ಅಂತ ಅನ್ನುವಂಥದ್ದು. ಅದಕ್ಕೆ ಬಹಳಷ್ಟು ಜನರು ಕಾರಣ ಆಗಿದ್ದಾರೆ ಇಲ್ಲಿ. ನಾವು ಮುಂದೆಗಡೆ ಅಂದರೆ ತೆರೆ ಮುಂದೆ ಕಾಣಿಸುವಂಥ ನಟನಟಿಯರಾದ್ರೂ ಕೂಡ ಹಿಂದೆ ಈ ಸಿನಿಮಾ ರಿಲೀಸ್ ಆಗಲಿಕ್ಕೆ, ಈ ಸಿನಿಮಾ ಭದ್ರವಾಗಿ ನಿಂತ್ಕೊಳ್ಳಿಕ್ಕೆ ಒಂದಿಷ್ಟು ಕಾಣದ ಹೀರೋಗಳು ನಮ್ಮ ಜೊತೆಯಲ್ಲಿರುವಂಥದ್ದು ಈ ಸಿನಿಮಾಗೆ ಸಿಕ್ಕಂಥ ಒಂದು ದೊಡ್ಡ ಬೆನ್ನೆಲುಬು. ಅದರಲ್ಲಿ ಪ್ರಮುಖರಾದಂಥದ್ದು ತರುಣ್ ಸುಧೀರ್ ಅವರು. ತರುಣ್ ಸುಧೀರ್ ಅವರ ಒಂದೇನು ಓಂಕಾರ ಇತ್ತು, ಅಲ್ಲಿಂದ ಶುರುವಾದಂಥ ಒಂದು ಸಿನಿಮಾ ಇವತ್ತು ನಿರಂಜನ್ ಸರ್ ಅವರ ಕೃಪಾ ಕಟಾಕ್ಷದೊಂದಿಗೆ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂತ ಅನ್ನೋದಾಯಿತು ಅಂತಂತಂದರೆ ಇದು ಅವರುಗಳಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್. ಇದು ಇವತ್ತು ಈ ರಿಲೀಸನ್ನು ಮಾತ್ರ ಆ ಕಡೆ ಈ ಕಡೆ ಅಲ್ಲಾಡಲಾರ್ದಂಗೆ ಇವತ್ತು ಮಾಡಬೇಕು ಅಂತಂದರೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಚೇಂಬರ್ ಅಧ್ಯಕ್ಷರು ಮತ್ತು ಮಂಜಣ್ಣನಿಬ್ಬರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಇವತ್ತು ಮತ್ತೊಂದು ಸಲ ಹೇಳ್ತೀನಿ, ಜನವರಿ 10ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತೀನಿ ಅನ್ನೋವಂಥದ್ದು. ಬಹಳಷ್ಟು ವರ್ಷಗಳಾಗಿತ್ತು. ಸಂಕ್ರಾಂತಿ ದಿವಸ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಏನಕ್ಕೆ ಅಂತಂತಂದರೆ ಈ ಪೊಂಗಲ್ ಅನ್ನೋ ವಿಚಾರ
ಅಂದರೆ ಈಗ ಸಂಕ್ರಾಂತಿ ವಿಚಾರಕ್ಕೆ ದೊಡ್ಡ ದೊಡ್ಡ ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಥಿಯೇಟರ್ಸ್ ಸಮಸ್ಯೆ ಆಗ್ಬೋದು, ಆಮೇಲೆ ಆಡಿಯನ್ಸು ಚೆದರು ಹೋಗ್ಬಿಡ್ತಾರೇನೋ ಅಂತನ್ನುವಂಥ ಒಂದು ಭಾಳಷ್ಟು ವರ್ಷಗಳು ಅಲ್ವಣ, ನನಗೆ ಗೊತ್ತಿರೋಂಗೆ ತುಂಬ ವರ್ಷಗಳಾಗಿತ್ತು. ಭಾಳ ವರ್ಷಗಳ ನಂತರ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ. ಭಾಳ ಧೈರ್ಯ ಮಾಡಿನೇ ಸಂಕ್ರಾಂತಿಗೆ ಬರ್ತಾ ಇದ್ದೀವಿ. ಕನ್ನಡ ಸಿನಿಮಾ, ಕನ್ನಡ ಪ್ರೇಕ್ಷಕರಿಗೋಸ್ಕರ ಸಂಕ್ರಾಂತಿಗೆ ಒಂದು ಸಿನಿಮಾ ಬೇಡವಾ ಅಂತ ಅನ್ನುವಂಥದ್ದು. ಬಹಳಷ್ಟು ಏನೇನು ಈ ಫಾರ್ಮುಲಾಸ್ ಇದೆ, ಇತ್ತೀಚಿನ ದಿವಸದ ಫಾರ್ಮುಲಾಸನ್ನು ಬ್ರೇಕ್ ಮಾಡಿ ಫಸ್ಟ್ ಟೈಮ್ ಕನ್ನಡ ಪ್ರೇಕ್ಷಕರಿಗೆ ಒಂದು ಸಿನಿಮಾ ನಮ್ಮ ಸಂಕ್ರಾಂತಿಗೋಸ್ಕರ ಬರಬೇಕು ಅಂತ ಅನ್ನೋವಂಥ ಧೈರ್ಯ ಮಾಡ್ತಾ ಇದ್ದೀವಿ. ಖಂಡಿತ ಹೇಳ್ತೇನೆ, ಈ ಸಿನಿಮಾದ ನಂಬಿಕೆ ನನಗೆ ಎಷ್ಟಿದೆ ಅಂತ ಅನ್ನೋದಾಯಿತು ಅಂತಂತಂದರೆ, ಜನವರಿ 10ನೇ ತಾರೀಕು ಸಂಕ್ರಾಂತಿ ಈ ಸಿನಿಮಾ ಚೆನ್ನಾಗಾಗುವುದರ ಮುಖಾಂತರ ಈ ಸಿನಿಮಾದ ಗೆಲುವಿನ ಒಟ್ಟಿಗೆ, ಅಂದರೆ ನಾನು ಹೇಳ್ತಾ ಇದು ಭಾಳ ಕೊಬ್ಬಿಂದ ಹೇಳ್ತಾ ಇದ್ದೀನಿ ಅಂತಲ್ಲ, ಅಂದರೆ ಒಂದು ಕನ್ನಡ ಪ್ರೇಕ್ಷಕನಾಗಿ, ಕನ್ನಡದ ಕಲಾವಿದನಾಗಿ ಹೇಳ್ತಾ ಇದ್ದೀನಿ. ಮುಂಬರುವ ದಿವಸಗಳಲ್ಲಿ ಜನವರಿ 10ನೇ ತಾರೀಕು ಕನ್ನಡ ಸಿನಿಮಾಗೆ ಒಂದು ಸೂಕ್ತವಾದ ಡೇಟು ಅಂತ ಅನ್ನುವಂಥದ್ದು ಈ ಸಿನಿಮಾ ನಿರೂಪಿಸಲಿ ಅಂತ ಅನ್ನುವಂಥದ್ದು ನನ್ನ ನಂಬಿಕೆ. ಯಾಕಂದರೆ ಬಹಳಷ್ಟು ವರ್ಷಗಳಾಗಿದ್ದಂಥದ್ದು ಈ ಸಿನಿಮಾ ಇಷ್ಟು ಗಟ್ಟಿಮುಟ್ಟಾಗಿ ಭದ್ರವಾಗಿ ನಿಂತ್ಕೊಂಡಿದೆ ಅಂತ ಅನ್ನೋದಾಯ್ತಂದರೆ ನನ್ನನ್ನು ಇಷ್ಟು ಹಾಡಿ ಹೊಗಳಿದ್ರು. ಇದು ನಾನೊಬ್ಬನ ಕೆಲಸ ಅಲ್ಲ, ನನ್ನ ಜೊತೆಯಲ್ಲಿ ನಿಂತ್ಕೊಂಡಂಥ ಅಷ್ಟು ಜನ ಹೀರೋಗಳು ಇಲ್ಲಿ ಕಾರಣಕರ್ತರು. ಇದಕ್ಕೊಂದು ಚಪ್ಪಾಳೆ ಬರಲೇಬೇಕು ಇವ್ರುಗಳಿಗೋಸ್ಕರ. ಯಾಕಂತಂದರೆ ಚಿಕ್ಕಣ್ಣವರಿಂದನೂ ಬರ್ತೀನಿ ನಾನು. ಅವರು ನನಗೆ ಎಷ್ಟೇ ಭಾಳ ಸಲಿಗೆ ನನಗೆ ಅವರುಗಳ ಜೊತೆಯಲ್ಲಿ ಏನೋ ಒಂಥರದ ಗೊತ್ತಿಲ್ಲ ರೀ, ಯಾವುದೋ ಜನ್ಮದಲ್ಲಿ ನಾವಿಬ್ಬರು ಅಣ್ಣ ತಮ್ಮಂದ್ರಾಗಿ ಹುಟ್ಟಿದೀವೋ ಏನೋ ಗೊತ್ತಿಲ್ಲ. ನಿಜಕ್ಕೂ ಆ ಥರದ್ದು ಒಂದು ಭಾವನೆ ನಿಮ್ಗೆ ಕಂಡ್ರೆ ನನಗೆ ಇನ್ನೊಂದು ಅನಿಸ್ತಾ ಇರುತ್ತೆ, ಅಯ್ಯೋ ಮುಂದಿನ ಜನ್ಮದಲ್ಲಿ ಏನಾದರೂ ಒಬ್ಬ ತಮ್ಮ ಅಂತಿದ್ರೆ ನಿಮ್ಮ ಥರ ಸಿಗಬೇಕು ನನಗೆ ಅಂತ ಅನ್ನುವಂಥದ್ದು. ಆಮೇಲೆ ಇಲ್ಲಿ ಸಿಕ್ಕಿರುವಂಥ ಇವು ಇಷ್ಟು ಮುದ್ದಾದ ಮನಸ್ಸುಗಳು ಇವತ್ತು ಪ್ರಭು ಅವರಿಂದ ಹಿಡ್ಕೊಂಡು ಹೇಳ್ತೀನಿ, ಮೇಘನವರಾಗಿರ್ಬೋದು, ಅದಿತಿಯವರಾಗಿರ್ಬೋದು, ರಂಜನಿಯವರಾಗಿರ್ಬೋದು, ಯಾವ ಮಟ್ಟಕ್ಕೆ ಒಳ್ಳೆಯವರು ಅಂತಂತಂದರೆ ಹಿಂಗೂ ಇರೋಕ್ಕೆ ಸಾಧ್ಯನಾ ಅಂತ ಅನ್ನೋವಂಥದ್ದು. ಕೆಲವು ಪ್ರಾಜೆಕ್ಟ್ಸಲ್ಲಿ ಈ ಥರದ್ದು ಸಿಕ್ಕಿಬಿಡ್ತವೆ ನಮಗೆ ಎಲ್ಲರಿಗೂ ಕೂಡ. ಖಂಡಿತವಾಗ್ಲೂ ಇವ್ರುಗಳೆಲ್ಲರೂ ಈ ಸಿನಿಮಾ ನನಗೆ ಹೆಂಗಾಗಿದೆ ಅಂತ ಅನ್ನೋದಾದರೆ, ನನ್ನ ಕೊನೆಯ ಉಸಿರು ಇರೋ ತನಕನೂ ಈ ಸಿನಿಮಾ ಮರೆಯಲ್ಲ ನಾನು. ಏನಕ್ಕೆ ಅಂತಂದರೆ ಇಷ್ಟು ಜನರು ಇಲ್ಲಿ ಕಾರಣ ಇರುವಂಥದ್ದು. ಇವತ್ತು ಬಹಳ ಪ್ರೀತಿಯಿಂದ ಕಟ್ಕೊಟ್ಟಿರೋವಂಥ ಒಂದು ಸಿನಿಮಾ. ಈ ಸಿನಿಮಾದ ಬಗ್ಗೆ ಮತ್ತು ಇದರ ಟೆಕ್ನಿಷಿಯನ್ಸಿನ ಬಗ್ಗೆ ನಾನು ಮತ್ತೆ ಟ್ರೈಲರ್ ರಿಲೀಸಿನ ಟೈಮಲ್ಲಿನೂ ಕೂಡ ಮಾತಾಡ್ತೀನಿ. ಒಂದಿಷ್ಟು ಇದ್ರ ಬಗ್ಗೆ ಹೇಳ್ಕೊಡ್ಬೇಕಾದಂಥದ್ದು ಒಂದಿಷ್ಟಿದೆ. ಇವತ್ತಿನ ವಿಚಾರದಲ್ಲಿ ಈ ಟೀಸರಿನ ರಿಲೀಸ್ ಮುಖಾಂತರ ನಾವು ಯಾವತ್ತು ಬರ್ತೀವಿ ಅಂತ ಅನ್ನೋವಂಥದ್ದು ಜನಗಳಿಗೆ ತಿಳಿಸ್ಬೇಕಾಗಿದ್ದಂಥದ್ದು ಇದರ ಉದ್ದೇಶ ಆಗಿತ್ತು. ಜನವರಿ 10ನೇ ತಾರೀಕು ಝೂಮಂತರ್ ನಿಮ್ಮಗಳ ಜೊತೆಯಲ್ಲಿ, ನಿಮ್ಮಗಳ ಮುಂದೆ, ನಿಮ್ಮ ಪಕ್ಕದ ಥಿಯೇಟರ್ಸ್ಗೆ ಬರ್ತಾ ಇದ್ದೀವಿ. ಮತ್ತೊಂದು, ಈ ಸಿನಿಮಾಗೆ ನಾವು ಜಾಸ್ತಿ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಇದೊಂದು ಹಾರರ್ ಸಿನಿಮಾ ಆಗಿರೋದ್ರಿಂದ ಇವತ್ತು ನವನೀತ್ ಅವರು, ಈ ಸಿನಿಮಾದ ನಿಜವಾದ ಹೀರೋ ಇನ್ನೊಬ್ಬರವರು ಅನೂಪ್ ಅವರು ಮತ್ತು ಅವಿನಾಶ್ ಅವರಿದ್ದಾರೆ. ಈ ಕೆಲವು ಬ್ಯಾರಿಯರ್ಸನ್ನು ಕಟ್ ಮಾಡಿ ಹೊರಗಡೆ ಬರೋದಿದೆ ಗೊತ್ತಾ, ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರುವಂಥದ್ದಿದೆ ಗೊತ್ತಾ. ಅದೆಲ್ಲೆಲ್ಲ ಆಗಿದೆ, ಬಹಳಷ್ಟು ಸಕ್ಸಸ್ಸಿನ ರೇಷಿಯೋ ಅಲ್ಲೇ ಇರುವಂಥದ್ದು. ಅದನ್ನು ಬಹಳ ಮನಗಂಡು ಮತ್ತು ಧೈರ್ಯ ಮಾಡಿ ಒಂದಿಷ್ಟು ಸಾಹಸವನ್ನು ಮಾಡಿ ಈ ಸಿನಿಮಾಗೆ ಎಸ್ ಅಂತಂದ ನಿಜವಾದ ಹೀರೋ, ದೊಡ್ಡ ಹೀರೋ ಈ ಸಿನಿಮಾದ ನಿರ್ಮಾಪಕರು. ಯಾಕಂತಂದರೆ ಅವರ ಜೊತೆಯಲ್ಲಿ ನಾನು ಹಿಂದೆ ವಿಕ್ಟ್ರಿ ಅನ್ನುವಂಥ ಒಂದು ಸಿನಿಮಾನ ಮಾಡಿದ್ದೆ. ಬಜೆಟ್ ಅಂತಂದಾಗ ಒಂದು ಕಾಮಿಡಿ ಸಿನಿಮಾಗೆ ಇಷ್ಟ ಬಜೆಟ್ಟು ಅಂತ ಅನ್ನೋವಂಥದ್ದು ಅವ್ರು ಯಾವತ್ತೂ ಕೂಡ ನನಗೆ ಆ ಥರ ಹೇಳಿಲ್ಲ. ಈ ಸಿನಿಮಾ ಕತೆ ಕೇಳಿದಾಗಲೇ ಗೊತ್ತಾಯಿತು ಇದು ಕಮ್ಮಿ ಬಜೆಟಲ್ಲಿ ಮಾಡೋಕ್ಕಾಗಲ್ಲ ಅಂತ ಅನ್ನೋವಂಥದ್ದು. ಇದು ಮಾಡ್ತಾ 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 ಆಗೋಯ್ತು ಅಲ್ಲ, ನಮ್ಗೆ ಗೊತ್ತಿತ್ತು ಆ್ಯಕ್ಚುಲಿ ಹಿಂಗಾಗುತ್ತೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋವಂಥದ್ದು. ಸೊ ಎಸ್ ನಾನು ಇದ್ದೀನಿ ಅಂತ ಅನ್ನೋವಂಥದ್ದು ಇರುತ್ತದೆ ಗೊತ್ತಾ. ಸೊ ಈ ಥರದ ನಿರ್ಮಾಪಕರುಗಳು ಗೆದ್ದಾಗ ಈ ಥರದ್ದು ಮತ್ತೆ ಮತ್ತೆ ಸಿನಿಮಾ ಬರ್ತಾಗುತ್ತೆ, ನಮ್ಮೆಲ್ಲರಿಗೂ ಒಂದಿಷ್ಟು ಕೆಲಸ ಸಿಗುತ್ತೆ ಅಂತ ಅನ್ನೋವಂಥದ್ದು ನನ್ನ ನಂಬಿಕೆ. ಈ ಸಿನಿಮಾದ ಹೀರೋ ಇವರಾದರೆ, ಇನ್ನೊಬ್ಬ ಹೀರೋ ನಮ್ಮ ನವನೀತ್ ಅವರು ಅಷ್ಟು ಚೆಂದ ಕಟ್ಕೊಟ್ಟಿದ್ದಾರೆ ಸಿನಿಮಾ. ನಿಮಗೆ
10ನೇ ತಾರೀಕು ಹಬ್ಬಕ್ಕೆ ಒಂದು ಬಹಳ ಒಳ್ಳೆಯ ಕನ್ನಡ ಸಿನಿಮಾ ಬರ್ತಾ ಇದೆ ಅಂತ ಅನ್ನೋವಂಥದ್ದು ಈ ಸಿನಿಮಾದಲ್ಲಿ ಭಾಗವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಗೆ ಅದೇ ಹೇಳೋದಾಗೆ ತುಂಬ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಈ ಸಿನಿಮಾದಲ್ಲಿ, ಏನಕ್ಕೆ ನಮ್ಗೆ ಜಾಸ್ತಿ ಕಾಂಟೆಂಟ್ಸ್ ಇಲ್ಲ, ಸಾಂಗ್ಸ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು ಅಂಥದ್ದೇನಿಲ್ಲ. ಟೀಸರ್ ಇದಾದ ಮೇಲೆ ಒಂದು ಟ್ರೇಲರ್ ಇರುತ್ತೆ, ಟ್ರೇಲರ್ ಆದ ನಂತರ ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಬೆಂಬಲ ಈ ಸಿನಿಮಾದ ರಿಲೀಸಿನ ಒಟ್ಟಿಗೆ ಇರಲಿ ಅಂತ ಅನ್ನೋವಂಥದ್ದು ಈ ಮುದ್ದಾದ ತಂಡದ ಪರವಾಗಿ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ತೀನಿ. ನನ್ನ ಹಿಂದಿನ ಎಲ್ಲ ಸಿನಿಮಾಗಳನ್ನು ಕೂಡ ಅಷ್ಟು ಚಂದ ನನ್ನನ್ನು ಬೆಂತಟ್ಟಿ ಇಲ್ಲಿ ತನಕ ತೊಗೊಂಬಂದಿದ್ದೀರಿ. ಇವತ್ತು ಶರಣ್ ಇಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಅನ್ನೋದಾದರೆ ನೀವೆಲ್ಲರೂ ಕೊಟ್ಟಂಥ ಅಷ್ಟು ಒಳ್ಳೆಯ ಪ್ರೀತಿ ಅದು ಅಷ್ಟೇ. ಆ ಪ್ರೀತಿ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಈ ನಿಮ್ಮ ಶರಣ್ ಇಲ್ಲಿ ಮುಂದೆ ನಿಂತ್ಕೊಂಡಿರ್ತಾನೆ. ಇದೇ ಪ್ರೀತಿ 10ನೇ ತಾರೀಕು ರಿಲೀಸ್ ಆಗ್ತಾ ಇರೋ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಬಂದಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು. Good.